ವೀಕ್ಷಕರೇ ನಮಸ್ಕಾರ. ಕರ್ನಾಟಕ ಟಿವಿಗೆ ಸ್ವಾಗತ. ರಾಜ್ಯದಲ್ಲಿ ವಿಜಯೇಂದ್ರ ಅವರ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ರಮೇಶ್ ಜಾರಕಿಹೊಳಿ ಯತ್ನಾಳ್ ಹಾದ್ ಬೀದಿಲಿ ಬೈತಾ ಇದ್ರು ಏಕವಚನದಲ್ಲಿ. ಇವ್ರನ್ನ ಸರಿ ಮಾಡಿ ಅಂತ ರಾಧಾ ಮೋಹನ್ ದಾಸ್ ಅವ್ರನ್ನ ದೆಹಲಿಯಿಂದ ಕಳಿಸಿದ್ರು. ಬಂದಾಗ ಮಾತಾಡ್ಬೇಕಾದ್ರೆ ಪಾಪ ಸೌಮ್ಯ ಸ್ವಭಾವದ ರಾಮುಲು ಅವ್ರನ್ನ ಕೆಣಕಿದ್ರು. ಆ ಟೈಮಲ್ಲಿ ರಾಮುಲು ನೆಕ್ಸ್ಟ್ ಲೆವೆಲ್ ಕೌಂಟ್ರ್ ಕೊಡಕ್ಕೆ ಹೋದ್ರು. ಈಗ ರಾಮುಲು ವರ್ಸಸ್ ರೆಡ್ಡಿ ಕಾಳಗ ರಾಜ್ಯ ಬಿಜೆಪಿಲಿ ಹೊಸದು ಶುರುವಾಗಿದೆ. ಜೊತೆಗೆ ರಾಧಾ ಮೋಹನ್ ದಾಸ್ ಅವ್ರ ವಿರುದ್ಧನೂ ಕೂಡ ರಾಮುಲು ರೋಚೆಗೆದ್ದಿದ್ದಾರೆ. ಯತ್ನಾಳ್ ರಮೇಶ್ ಜಾರಕಿಹೊಳಿ ವರ್ಸಸ್ ವಿಜೇಂದ್ರ ಎಪಿಸೋಡ್ ಹಳೇದಾಯಿತು. ಹೊಸ ಎಪಿಸೋಡ್ ರಾಮುಲು ವರ್ಸಸ್ ಜನಾರ್ದನ್ ರೆಡ್ಡಿ. ಇದೀಗ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರೇ ಇಲ್ಲ ತಲೆ ಕೆಡಿಸ್ಕೋಬೇಡಿ, ನೀವು ಕೂಲಾಗಿರಿ, ಪಾರ್ಟಿ ಬಿಡ್ತೀವಿ ಅನ್ನೋದೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ, ದಯವಿಟ್ಟು ಸುಮ್ಮನಿರಿ ಅಂತ ರಾಮುಲು ಅವ್ರನ್ನ ಸಮಾಧಾನ ಮಾಡ್ತಾ ಇದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು. ಇಲ್ಲಿ ರಾಜ್ಯಾಧ್ಯಕ್ಷ ಸರಿಯಿಲ್ಲ ಬದಲಾಯಿಸಿ ಅನ್ನೋ ಕಿತ್ತಾಟ ಸರಿ ಮಾಡಕ್ಕೆ ಬರ್ದಂಥ ರಾಧಾ ಮೋಹನ್ ದಾಸ್ ಹೊಸ ಕಿತ್ತಾಟವನ್ನು ಸೃಷ್ಟಿ ಮಾಡಿ ದೆಹಲಿಗೆ ಫ್ಲೈಟ್ ಹತ್ತಿದ್ದಾರೆ. ಬಿಜೆಪಿ ಮನೆಯೊಂದು 30 ಬಾಗ್ಲು ಒಂದು ತಪ್ಪಾಗಲ್ಲ, ಆ ಮಟ್ಟಿಗೆ ಸಮಸ್ಯೆಗಳು. ಯಾರ್ಯಾರು ಯಾವಾಗ ಸ್ಫೋಟ ಆಗ್ತಾರೋ. ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಒಂದಷ್ಟು ನಾಯಕರು ಸಭೆ ಮಾಡ್ಕೊಂಡಿದ್ದಾರೆ ಸಪ್ರೇಟು. ಬೊಮ್ಮಾಯಿ ಅವರು, DV ಸದಾನಗೌಡರ ಮನೆಯಲ್ಲಿ, ಅಶ್ವಥ್ ನಾರಾಯಣ್, ಅಶೋಕ್ ಸೇರಿದಂಗೆ ಇವರೆಲ್ಲ. ಎಲ್ಲೋ ಒಂದು ಕಡೆ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ರಾಮುಲು ಅವರು ಕಾಂಗ್ರೆಸ್ ಸೇರ್ಬಿಡ್ತಾರೆ ಅನ್ನೋ ದಾಟಿಯ ಜನಾರ್ದನ್ ರೆಡ್ಡಿ ಅವ್ರ ಹೇಳಿಕೆ. DK ಶಿವಕುಮಾರ್ ನಾವು ಸೇರಿಸ್ಕೊಳ್ಳಲ್ಲ, ನಮ್ದೇನು ಆ ಥರ ಕರೀತಿಲ್ಲ, ಅವರೇ ಕಳ್ಸಂಗಿದ್ದಾರೆ ಅಂತ ಹೇಳಿದ್ದಾರೆ. ಎಸ್, ರಾಮುಲು ಅವ್ರಿಗೆ ಅನ್ಯಾಯ ಆಗಿದೆ, ST ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಬಿಜೆಪಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಬೇಕಾಗಿತ್ತು ರಾಮುಲು, ಅದನ್ನು ಮಾಡಲಿಲ್ಲ ಯಡಿಯೂರಪ್ಪನವರು. ಆದರೆ ಒಬ್ಬ ರಾಜ್ಯಾಧ್ಯಕ್ಷ ಆಗಿ ನಗ್ತಾ ಕೂತಿದ್ದ ಅನ್ನೋ ದಾಟಿನಲ್ಲಿ ವಿಜೇಂದ್ರ ಅವರು ಇನ್ನು ಹುಡುಗನ ರಾಜ್ಯಾಧ್ಯಕ್ಷ ಆಗಕ್ಕೆ ಪೈಪೋಟಿ ಬಿದ್ದಾಗಲಿ ಇವೆಲ್ಲ ಆಗೋದು ಅನ್ನೋ ದಾಟಿಲಿ ವಿಜೇಂದ್ರ ವಿರುದ್ಧನೂ ಕೂಡ ಸಿಡುಕಿದ್ದಾರೆ, ಕೆಂಡ ಕಾರಿದ್ದಾರೆ ರಾಮುಲು. ಜನಾರ್ದನ್ ರೆಡ್ಡಿ ಕೂಡ ರಾಮುಲು ಅವರು ಹಳೆ ವಿಷಯಗಳನ್ನ, ಬಳ್ಳಾರಿಯ ಡೈರಿಯನ್ನು ಬಿಚ್ಚಿಟ್ಟಿದ್ದಾರೆ. ಬಹಳಷ್ಟು ವಿಷಯಗಳಿದೆ. ಜೊತೆಗೆ ಮತ್ತೊಂದು ಕಡೆ CT ರವಿ ಅವ್ರಿಗೆ ಒಂದು ರೀತಿಯ ಟೆಂಪ್ರವರಿ ರಿಲೀಫ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ವಿಚಾರದಲ್ಲಿ ಕೋರ್ಟ್ನಿಂದ. ಹಾಗೆ ಮಂಗಳೂರಿನಲ್ಲಿ ಏನು ದರೋಡೆ ಆಯಿತು ಬ್ಯಾಂಕ್, ಅದಕ್ಕೆ ಮತ್ತೊಂದು ವರ್ಷನನ್ನ ಬಿಜೆಪಿ ಶಾಸಕ ಕೊಟ್ಟಿದ್ದಾರೆ. ಇನ್ನು ಮಹಾರಾಷ್ಟ್ರ ರೈಲು ದುರಂತಕ್ಕೆ ಕಾರಣವನ್ನು ಮಹಾರಾಷ್ಟ್ರ DC ಮಜಿದ್ ಪವಾರ್ ಬಿಚ್ಚಿಟ್ಟಿದ್ದಾರೆ. ದೆಹಲಿ ಎಲೆಕ್ಷನ್, ಹಾಗೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮತ್ತು ಸಿರಿಧಾನ್ಯಗಳ ಮೇಳವನ್ನು ಉದ್ಘಾಟನೆ ಮಾಡಿದ್ದಾರೆ ಬೆಂಗಳೂರಲ್ಲಿ. ಇವತ್ತು, ನಾಳೆ ಮತ್ತು ನಾಡಿದ್ದು ಶನಿವಾರದವರೆಗೂ ಇರುತ್ತೆ. ಯಾರು ರೆಡಿ ಇರೋ ಹೋಗಿ ನೋಡ್ಕೊಬನ್ನಿ. ಬಟ್ ಮೊದಲನೇದಾಗಿ ಸುದ್ದಿಯನ್ನು ನಾವು ರಾಮುಲು ಅವರಿಂದ ಶುರು ಮಾಡೋಣ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ವಾಲ್ಮೀಕಿ ಹಾಗೂ ST ಸಮುದಾಯದ ನಾಯಕ ಸತೀಶ್ ಜಾರಕಿಹೊಳಿ ಅವರಿಗೆ ಪರ್ಯಾಯ ನಾಯಕರನ್ನ ಬೆಳೆಸಲು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ರಾಮುಲು ಅವರನ್ನ ಎತ್ತಿ ಕಟ್ಟುತ್ತಿದ್ದಾರೆ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಆರೋಪ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜನಾರ್ದನ್ ರೆಡ್ಡಿ, ರಾಮುಲು ಪಕ್ಷ ಬಿಟ್ಟು ಹೋಗುವುದಾದ್ರೆ ಹೋಗ್ಲಿ, ಆದರೆ ನನ್ನ ಆರೋಪ ಮಾಡಿ ಹೋಗೋದು ಬೇಡ, ನನ್ನ ಮೇಲೆ ಆರೋಪ ಮಾಡ್ಕೊಂಡು ಹೋಗೋದು ಬೇಡ. ಅವರು ನಾನು 40 ವರ್ಷಗಳಲ್ಲಿ ಅವರಿಗೆ ಮಾಡಿರುವ ಸಹಾಯವನ್ನ ಬೂದಿಯಲ್ಲಿ ಹಾಕಿ ಎಲ್ಲವನ್ನು ಮರೆತು ಹೋಗುವುದಾದ್ರೆ ಹೋಗಲಿ ಅಂತ DK ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವರನ್ನ ಮಣಿಸಲು ಹೇಗಾದರೂ ಮಾಡಿ ರಾಮುಲು ಅವರನ್ನ ಪಕ್ಷಕ್ಕೆ ಕರೆದುಕೊಳ್ಳುವ ಸಂಬಂಧ ಮಾತುಕತೆ ನಡೆಸ್ತಾ ಇದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಪಕ್ಷ ಬಿಡೋದು ರಾಮುಲು ಅವರ ವೈಯಕ್ತಿಕ ವಿಚಾರ, ಹೋಗುವುದಾದ್ರೆ ಅವರು ಹೋಗಲಿ, ಪಕ್ಷ ಬಿಟ್ಟು ಹೋಗುವಾಗ ನನ್ನ ಮೇಲೆ ಯಾಕೆ ಆರೋಪ ಮಾಡಬೇಕು ಅನ್ನೋದು ಜನಾರ್ದನ್ ರೆಡ್ಡಿ ಅವರ ಪ್ರಶ್ನೆ. ನಾನು ಭಗವಂತನನ್ನ ನಂಬಿದ್ದೇನೆ, ಕರ್ಮ ಯಾರನ್ನು ಬಿಡೋದಿಲ್ಲ ಎಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲಾ ವಿಷಯವನ್ನ ಸವಿಸ್ತಾರವಾಗಿ ಹೇಳ್ತೇನೆ. ಪಕ್ಷ ಯಾರ ಪರವಾಗಿ ಕೆಲಸ ಮಾಡುವಂತ ಸೂಚಿಸುತ್ತೋ ಅವರ ಪರ ಕೆಲಸ ಮಾಡ್ತೇನೆ. ನನಗೆ ನಾಳೆ ರಾಮುಲು ಪರವಾಗಿ ಕೆಲಸ ಮಾಡು ಅಂದ್ರೆ ಮಾಡ್ತೇನೆ. ವಿಜಯೇಂದ್ರ ಅವರು ಬಿಜೆಪಿ ಅಧ್ಯಕ್ಷ, ನಾವು ಅವ್ರನ್ನ ಒಪ್ಕೊಳ್ಳೇಬೇಕು, ಯಾಕೆಂದ್ರೆ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಮೋದಿ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿದಾಗ ಅಡ್ವಾಣಿ ಸಹಿತ ಎಲ್ಲರೂ ಕೆಲಸ ಮಾಡಿದ್ದಾರೆ. ಹಾಗೆ ವಿಜಯೇಂದ್ರ ಅವ್ರನ್ನ ಅಧ್ಯಕ್ಷ ಅಂದಮೇಲೆ ನಾವು ಒಪ್ಕೋಬೇಕು ಅನ್ನೋದು ಜನಾರ್ದನ್ ರೆಡ್ಡಿ ಅವರ ಮಾತು. ಇನ್ನು ಶ್ರೀರಾಮುಲು ಅವರಿಗೆ ಪಕ್ಷ ಬಿಟ್ಟು ಹೋಗೋದು ಹೊಸ್ತೇನಲ್ಲ. 14 ವರ್ಷ ನಾನು ಬಳ್ಳಾರಿಯಲ್ಲಿ ಇಲ್ಲದೆ ಇರುವಾಗ ಜನರ ಪ್ರೀತಿ ಮತ್ತೆ ವಿಶ್ವಾಸ ಎಷ್ಟು ಗಳಿಸಿಕೊಳ್ಳಬೇಕಿತ್ತು. ಪಕ್ಷದಲ್ಲಿ ನನ್ನನ್ನು ಕರೆದುಕೊಳ್ಳಬೇಕು ಎಂದು ತೀರ್ಮಾನ ಮಾಡಿದ್ದು ಹೈಕಮಾಂಡ್ ನಾಯಕರು. ಯಾರದ್ದೋ ಶಿಫಾರಸಿನಿಂದ ನಾನು ಬರುವ ದುಸ್ಥಿತಿ ಇಲ್ಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅವರ ಅಸ್ತಿತ್ವ ಕಳೆದುಕೊಂಡಿದ್ದಾರೆ. 14 ವರ್ಷಗಳಲ್ಲಿ ಅವರು ತುಂಬಾನೇ ಮೈ ಮೇಲೆ ಕೇಸ್ಗಳನ್ನ ಎಳ್ಕೊಂಡಿದ್ದಾರೆ, ಪ್ರಕರಣಗಳನ್ನ ಬೇರೆ ಬೇರೆ ರೀತಿಯಲ್ಲಿ. ಅವರ ಮೇಲೆ ಇನ್ನೂ ಏನೇನೋ ಮಾತಾಡೋದಿದೆ ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಒಂದಷ್ಟು ಸುದೀರ್ಘವಾಗಿ ಪ್ರೆಸ್ ಮೀಟ್ ಮಾಡಿ ಜನಾರ್ದನ್ ರೆಡ್ಡಿ ರಾಮುಲು ಅವ್ರ ವಿರುದ್ಧ ಮಾತಾಡಿದ್ದಾರೆ. ಅವರಿಬ್ಬರು ದೋಸ್ತ್, ರೆಡ್ಡಿ ಮತ್ತೆ ರಾಮುಲು. ಜನಾರ್ದನ್ ರೆಡ್ಡಿ ರಾಮುಲು ಅವ್ರ ಬಗ್ಗೆ ಬಹಳಷ್ಟು ಸ್ಟೋರಿಗಳು ಮಾಡ್ಬೋದು, ಅವರ ಫ್ರೆಂಡ್ಶಿಪ್, ಬಾಂಧವ್ಯ, ರಾಜಕಾರಣ, ಎಲ್ಲ ಆಟಗಳನ್ನು ಕೂಡ. ಸೊ ಈಗ ಜನಾರ್ದನ್ ರೆಡ್ಡಿ
ತೊಂದರೆ ಕೊಟ್ಟೋರು ಕರ್ಮ ಬಿಡಲ್ಲ ಅಂತ ರಾಮುಲು ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಈ ಮೂಲಕ ಸ್ನೇಹಿತನ ವಿರುದ್ಧ ಬಹಿರಂಗ ಸಮರವನ್ನು ಜನಾರ್ದನ್ ರೆಡ್ಡಿ ಸಾರಿದ್ದಾರೆ. ರಾಮುಲು ಸೌಮ್ಯ ಸ್ವಭಾವ ಅಂತಿದ್ದೆ, ಅವರು ಕೂಡ ಕೌಂಟ್ರ್ ಕೊಟ್ಟರು ಇವರಿಗೆ. ಏನಂತ, ಸಣ್ಣವರೆಲ್ಲ ಅಧ್ಯಕ್ಷರಾಗಿದ್ದಕ್ಕೆ ಬಿಜೆಪಿಯಲ್ಲಿ ಚುನಾವಣೆ ನಡೀತಾ ಇದೆ ಅಂತ ವಿಜೇಂದ್ರ ವಿರುದ್ಧ ಕಿಡಿಕಾಡಿರೋ ರಾಮುಲು ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಮಾತಾಡಿದ್ದಾರೆ. ನನಗೆ ಪಕ್ಷ ಬಿಡೋ ಆಲೋಚನೆ ಇಲ್ಲ. ಒಂದು ವೇಳೆ ಅಂಥ ಪರಿಸ್ಥಿತಿ ಬಂದರೆ ಕೇಂದ್ರ ವರಿಷ್ಠರ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಕೈಗೊಳ್ತೇನೆ ಅಂತ ರಾಮುಲು ಎಲ್ಲ ವದಂತಿಗಳಿಗೆ ತೆರೆ ಎಳೆದಿದ್ದಾರೆ. ನನ್ನನ್ನು ಪಕ್ಷ ಸರಿಯಾಗಿ ನಡೆಸಿಕೊಳ್ಳದಿದ್ದರೆ ನಾನು ಅವಮಾನವನ್ನು ಸಹಿಸಿಕೊಂಡು ಇರೋದಿಲ್ಲ, ಬೇಕಿದ್ರೆ ಬಿಜೆಪಿ ತೊರೆಯಲು ಸಿದ್ಧ ಅಂತ ಘೋಷಣೆ ಮಾಡಿದರು. ಇದಕ್ಕೆ ಇಂದು ಬಳ್ಳಾರಿ ತಮ್ಮ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ಸ್ಪಷ್ಟನೆ ನೀಡಿದ ರಾಮುಲು, ಸದ್ಯಕ್ಕೆ ನನಗೆ ಪಕ್ಷ ಬಿಡುವ ಯಾವುದೇ ಆಲೋಚನೆ ಇಲ್ಲ. ಬಿಜೆಪಿ ನನಗೆ ತಾಯಿ ಇದ್ದಂತೆ, ದಶಕಗಳ ಕಾಲ ನನಗೆ ಎಲ್ಲವನ್ನೂ ಕೊಟ್ಟು ಬೆಳೆಸಿದೆ. ಅಷ್ಟು ಬೇಗನೆ ನಾನು ತಾಯಿ ಮಗ ಸಂಬಂಧವನ್ನು ಕಳೆದುಕೊಳ್ಳಲು ಇಷ್ಟಪಡೋದಿಲ್ಲ ಅಂತ ಹೇಳಿದರು. ನಮ್ಮದು ಕೂಡ ರಾಜಕೀಯ ಹಿನ್ನೆಲೆಯುಳ್ಳ ಕುಟುಂಬವೇ, ನಾವೇನು ಆದ್ ಬೀದಿಯಿಂದ ಬಂದವರಲ್ಲ. 40 ವರ್ಷ ರಾಜಕೀಯ ಮಾಡಿಕೊಂಡು ಏಳು ಬೀಳುಗಳನ್ನು ಕಂಡಿದ್ದೇನೆ. ಸೋಲು ಗೆಲುವು ವಸ್ತೇನಲ್ಲ ಅಂತ ಜನಾರ್ದನ್ ರೆಡ್ಡಿ ಹೆಸರು ಹೇಳದೆ ರಾಮುಲು ವಾಗ್ದಾಳಿಯನ್ನು ಮಾಡಿದ್ರು. ರಾಮುಲು ಅವರನ್ನು ಬೆಳೆಸಿದ್ದು ನಾನೇ ಎಂಬ ರೆಡ್ಡಿ ಹೇಳಿಕೆಗೆ ತಿರುಗೇಟು ಕೊಟ್ಟ ಅವರು, ನಾನು ಸ್ವಂತ ಶಕ್ತಿಯಿಂದ ಬೆಳೆದಿದ್ದೇನೆ. ನನ್ನ ಬೆನ್ನಿಗೆ ಕಾರ್ಯಕರ್ತರ ಪಡೆ ಇದೆ. ಗಾಲಿ ಜನಾರ್ದನ್ ರೆಡ್ಡಿ ಸುಳ್ಳಿನ ಮೇಲೆ ಕೋಟೆಯನ್ನು ಕಟ್ಟಲು ಹೊರಟಿದ್ದಾರೆ. ಇದನ್ನು ನಂಬುವಷ್ಟು ಜನರು ಮೂರ್ಖರಲ್ಲ. ಯಾರದ್ದೋ ಒಬ್ಬರ ಆಶೀರ್ವಾದದಿಂದ ಬಳ್ಳಾರಿ ಅಥವಾ ರಾಜ್ಯದಲ್ಲಿ ಬೆಳೆದು ಬಂದಿಲ್ಲ. ನಾನು ಬಳ್ಳಾರಿಯಲ್ಲಿ ದಬ್ಬಾಳಿಕೆ ಮಾಡ್ತಿದ್ದ ಕುಟುಂಬದವರ ವಿರುದ್ಧ ಆದಿ ಬೀದಿಯಲ್ಲಿ ಹೋರಾಟ ನಡೆಸಿ ಬೆಳೆದಿದ್ದೇನೆ. ಪಕ್ಷವನ್ನು ಬೇರು ಮಟ್ಟದಿಂದ ಸಂಘಟಿಸಿದ್ದೇನೆ. ಹೀಗಾಗಿ ಪಕ್ಷ ನನ್ನನ್ನು ಗುರುತಿಸಿತ್ತು ಅಂತ ರಾಮುಲು ತಿಳಿಸಿದ್ದಾರೆ. ಒಬ್ಬ ಸಾಮಾನ್ಯನಾಗಿದ್ದ ನನ್ನನ್ನು ಬಿಜೆಪಿಯು ಗುರುತಿಸಿ ಬೆಳೆಸಿದೆ. ಏನೂ ಇಲ್ಲದಿದ್ದರೂ ನನಗೇಕೆ ಏಕಕಾಲದಲ್ಲಿ ಮೊಳಕಾಲ್ಮೂರು ಮತ್ತು ಬಾದಾಮಿಯಲ್ಲಿ ಟಿಕೆಟ್ ನೀಡಿತ್ತು. ರಾಮುಲು ಶಕ್ತಿ ಏನೆಂಬುದು ಬಿಜೆಪಿಗೆ ಗೊತ್ತಿದೆ. ನನಗೆ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರಿಂದಲೂ ಸಂಪರ್ಕವಿದೆ. ನಾನು ಗೆಲ್ಲಲು ಜನಾರ್ದನ್ ರೆಡ್ಡಿ ಮ್ಯಾಜಿಕ್ ಮಾಡಿದರೆ ಅಂತ ಪ್ರಶ್ನೆ ಮಾಡಿದರು. ನಾನು ಈವರೆಗೂ ಜನಾರ್ದನ್ ರೆಡ್ಡಿಯಿಂದ ಬೆಳೆದು ಬಂದಿಲ್ಲ. ಒಂದು ತಳ ಸಮುದಾಯದಿಂದ ಬಂದು ನಾನು ಸ್ವಂತ ಪರಿಶ್ರಮದಿಂದ ಬೆಳೆದಿದ್ದೇನೆ. ರೆಡ್ಡಿ ಆಧಾರ ರಹಿತ ಆರೋಪ ಮಾಡಿದೆ, ಅದನ್ನು ಕೇಳಲು ನಾನೇನು ಚಿಕ್ಕ ಮಗು ಅಲ್ಲ ಅಂತ ಸ್ನೇಹಿತ ಜನಾರ್ದನ್ ರೆಡ್ಡಿ ವಿರುದ್ಧ ಗುಡುಗಿದ್ರು. ಕೋರ್ ಕಮಿಟಿ ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅವರು ಸಂಡೂರು ವಿಧಾನಸಭಾ ಕ್ಷೇತ್ರ ಉಪಚುನಾವಣೆಯಲ್ಲಿ ಬಿಜೆಪಿ ಸೋಲಿಗೆ ನಾನೇ ಕಾರಣ ಅಂತ ನನ್ನ ವಿರುದ್ಧ ಗಂಭೀರ ಆರೋಪ ಮಾಡಿದರು. ಅದಕ್ಕೆ ನಾನು ಸಮಜಾಯಿಸಿ ಉತ್ತರ ಕೊಟ್ಟಿದ್ದೇನೆ. ಸಭೆಯಲ್ಲಿ ನನ್ನ ಪಕ್ಕದಲ್ಲೇ ಕೂತಿದ್ದ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಒಂದೇ ಒಂದು ಮಾತನಾಡದಿದ್ದು ನನಗೆ ತುಂಬ ಬೇಸರ ಉಂಟು ಮಾಡಿತು ಅಂತ ರಾಮುಲು ಹೇಳಿದ್ದಾರೆ. ನನ್ನ ಪರವಾಗಿ ಮಾತನಾಡಬಹುದಾಗಿತ್ತು ವಿಜೇಂದ್ರ, ಯಾಕೆ ಮಾಡಲಿಲ್ಲ? ನನ್ನ ಪರವಾಗಿ ಸಭೆಯಲ್ಲಿ DV ಸದಾನಗೌಡ ಬಿಟ್ಟರೆ ಯಾರೊಬ್ಬರೂ ಮಾತಾಡಲಿಲ್ಲ. ರಾಮುಲು ಟಿಕೆಟ್ ಸಿಗಲಿ ಬಿಡಲಿ, ಪಕ್ಷ ವಿರೋಧಿ ಚಟುವಟಿಕೆ ಅಥವಾ ಅಭ್ಯರ್ಥಿ ಸೋಲಿಗೆ ಷಡ್ಯಂತ್ರ ನಡೆಸುವ ಜಾಯಮಾನದವನಲ್ಲ. ನಾನು ಬೆಳೆಸಿಕೊಂಡು ಬಂದಿಲ್ಲ. ಅದನ್ನು ಜನಾರ್ದನ್ ರೆಡ್ಡಿ ಸುಳ್ಳು ಹೇಳೋದನ್ನು ಬಿಡಲಿ ಅಂತ ಮನವಿ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ಹಿಂದಿನ ಚುನಾವಣೆಯಲ್ಲಿ ಬಳ್ಳಾರಿ 9ರಲ್ಲಿ 8 ಕಡೆ ಬಿಜೆಪಿ ಗೆಲ್ಲಿಸಿದ್ದೆ. ಅದನ್ನೆಲ್ಲ ಮರೆತು ರೆಡ್ಡಿ ನನ್ನ ಬಗ್ಗೆ ಮಾತನಾಡಿದ್ದಾರೆ. ನಾನು ಕೂಡ ಮಾತನಾಡಬೇಕಾಗತ್ತೆ, ಇನ್ನೂ ಇದೆ ಅಂತ. ಅಭಿ ಪಿಕ್ಚರ್ ಬಾಕಿ ಹೇ ಅನ್ನೋದು ರಾಮುಲು ಅವ್ರ ಮಾತು. ಬಿಜೆಪಿಯಲ್ಲಿ ವಿಜೇಂದ್ರ ಅವ್ರಿಗೆ ಫುಲ್ ಬಾಯಿ ಬಂದ ಮಾತಾಡಿ ರಮೇಶ್ ಜಾರಕಿಹೊಳಿ ಯತ್ನಾಳ್ ವಾಗ್ದಾಳಿ ಮಾಡ್ತಾಯಿದ್ರು. ಬಿಜೆಪಿ ಸನ್ನಿವೇಶವನ್ನು ಮೂರಾಬಟ್ಟೆ ಮಾಡಿದರು. ಈಗ ರಾಮುಲು ವರ್ಸಸ್ ರೆಡ್ಡಿ ನಡುವಿನ ಕಾಳಗ ಸ್ವಲ್ಪ ವಿಜೇಂದ್ರ ನಿರಾಳ ಆಗ್ಬೋದು. ಈಗ ಸ್ವಲ್ಪ ವಿಜೇಂದ್ರ ನಿರಾಳ ಅಲ್ಲಪ್ಪ, ಈ ದಿವಸಲ್ಲಾರ ನಾನು ಸದ್ಯಕ್ಕೆ ನೆಮ್ಮದಿಯಾಗಿರ್ಬೋದು ಅಂತ. ಇನ್ನೊಂದು ಕಡೆ ದೆಹಲಿಯಿಂದ ಫೋನ್ ಬಂತು. ಯಾವಾಗ ಇವೆಲ್ಲ ಡ್ರಾಮಾಗಳಾಯಿತು, ಪ್ರೆಸ್ ಮೀಟ್ ಮಾಡ್ತಿದ್ದಂಗೆ JP ನಡ್ಡಾ ರಾಮುಲು ಅವ್ರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ JP ನಡ್ಡಾ ಮಾತಾಡ್ತಾರೆ, ಏನು ಅವಸರ ನಿರ್ಧಾರ ತೆಗೆದುಕೊಳ್ಳೋಕೆ ಹೋಗಬೇಡಿ, ಆರಾಮಾಗಿರಿ, ಯಾವುದೇ ಕಾರಣಕ್ಕೂ ನೀವು ಪಕ್ಷ ಬಿಡ್ತೀನಿ ಅಂತ ಹೇಳ್ಕೊಡಿ, ಬನ್ನಿ ದೆಹಲಿಗೆ ಕೂತ್ಕೊಂಡು ಮಾತಾಡೋಣ ಅಂತ JP ನಡ್ಡಾ ರಾಮುಲು ಅವ್ರನ್ನ ಮನವೊಲಿಸುವ ಕೆಲಸಕ್ಕೆ ಮುಂದಾದರೂ. ಅದು ಮಾಧ್ಯಮಗಳ ಪ್ರೆಸ್ ಮೀಟ್ ಮಾಡ್ತಿದ್ದಂಗೆ JP ನಡ್ಡಾ ಅವರ ಕರೆ ಬರುತ್ತೆ. ಸೊ JP ನಡ್ಡಾ ಅವ್ರಿಗೆ ಗೊತ್ತು, ರಾಮುಲು 2018ರ ಚುನಾವಣೆಯಲ್ಲಿ ಯಡಿಯೂರಪ್ಪ ಆ್ಯಂಡ್ ರಾಮುಲು ರಾಜ್ಯವ್ಯಾಪಿ ಸ್ಟೇಟ್ ಲೀಡರ್ಸ್ ಸಂಚಾರ ಮಾಡಿದ್ದು ಇವರಿಬ್ಬರೇ, ರಾಮುಲು ಮತ್ತು ಯಡಿಯೂರಪ್ಪ. ಆ ಕಾರಣಕ್ಕೆ 106 ಬರುತ್ತೆ ಬಿಜೆಪಿ ಅವತ್ತಿಗೆ. ಬಹುತೇಕ ST ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಅವರು ಮೊಳಕಾಲ್ಮೂರಲ್ಲಿ ಗೆಲ್ತಾರೆ ರಾಮುಲು. ಬಾದಾಮಿ ಸ್ವಲ್ಪ ಓಟಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸೋಲ್ತಾರೆ. ಬಹುತೇಕ ರಾಜ್ಯದ ಚಳ್ಳಕೆರೆ ಬಿಟ್ಟು ಮತ್ತು ಜಮಖಂಡಿ ಬಿಟ್ಟು ಬಹುತೇಕ ST ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗಳು ಬಿಜೆಪಿ ಗೆಲ್ಲುವ ಕಾರಣ ಆಗ್ತಾರೆ ರಾಮುಲು. ತಂತ್ರಗಾರಿಕೆ ರಾಜಕಾರಣ ಗೊತ್ತಿಲ್ಲ ರಾಮುಲು ಅವ್ರಿಗೆ. ಸೊ ಹಾಗಾಗಿ ಈಗ ರಾಮುಲು ಅನಿವಾರ್ಯತೆ ಬಿಜೆಪಿ. ಇನ್ನೊಂದು ಕಡೆ ಕಾಂಗ್ರೆಸ್ ಅವರು ಕ್ಯಾಚ್ ಆಗ್ತಾರೆ ಅನ್ನೋ ಆರೋಪ ಬಂದಾಗ ಅದಕ್ಕೆ DK ಶಿವಕುಮಾರ್, ಏನು ಜನಾರ್ದನ್ ರೆಡ್ಡಿ ಆರೋಪ ಮಾಡೋದಲ್ಲ,
ರಾಮುಲು ಈ ಥರ ಹಾಡ್ಲಿಕ್ಕೆ ಕಾರಣನೇ ಡಿ ಕೆ ಶಿವಕುಮಾರ್ ಅಂತ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರನ್ನ ಅಳಿಯೋದಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಬಿಜೆಪಿಯಿಂದ ರಾಮುಲು ಅವರನ್ನ ಸೆಳೆಯುತ್ತಿದ್ದಾರೆ ಎಂದು ಬಿಜೆಪಿ ನಾಯಕ ಜನಾರ್ದನ್ ರೆಡ್ಡಿ ಆರೋಪ ಮಾಡಿದ್ದು ರಾಜ್ಯ ರಾಜಕೀಯದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನನ್ನನ್ನು ಯಾರೂ ಭೇಟಿ ಮಾಡಿಲ್ಲ, ಅವರ ಪಕ್ಷದ ಆಂತರಿಕ ಸಂಘರ್ಷವೇ ಹೊರತು ನನಗೂ ಅದಕ್ಕೂ ಯಾವ ಸಂಬಂಧ ಇಲ್ಲ. ಅವರೇ ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ರಾಮುಲು ಅವ್ರನ್ನ ಕಳಿಸೋಕೆ ಪ್ರಯತ್ನ ಮಾಡ್ತಿರ್ಬೋದು ಅಂತ ಡಿ ಕೆ ಶಿವಕುಮಾರ್ ಅವರದೇ ಸ್ಟೈಲಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ರಾಜ್ಯದ ಬಿಜೆಪಿಯಲ್ಲಿ ಮತ್ತೊಂದು ತಟಸ್ಥ ಬಣವಾಗಿ ಏನಿತ್ತಲ್ಲ, ಬರೀ ವಿಜೇಂದ್ರ ಹಾಗೂ ಯತ್ನಾಳನ ಸಂಘರ್ಷ ಅನ್ಕೊಂಡಿದ್ದಾರೆ. ಇನ್ನು ಸೈಲೆಂಟಾಗಿ ಕೂತಿರೋ ಗುಂಪು ಈಗ ಸಭೆ ಮಾಡಿದೆ. ಅದು ನಿನ್ನೆ ರಾತ್ರಿ ಯಾರು ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸೂಚನೆಯಂತೆ ಕಳೆದ ರಾತ್ರಿ ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡ ನಿವಾಸದಲ್ಲಿ ಸಭೆ ನಡೆದಿದೆ. ಈ ಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಸಿಎಂ ಬೊಮ್ಮಾಯಿ, ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಭಾಗಿಯಾಗಿದ್ದರು. ರಾಜ್ಯ ಬಿಜೆಪಿಯಲ್ಲಿನ ಆಂತರಿಕ ಗೊಂದಲ, 39 ಸಂಘಟನಾತ್ಮಕ ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷರ ಆಯ್ಕೆ ಬಗ್ಗೆ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಇವತ್ತು ಮತ್ತೊಂದು ಸುತ್ತಿನ ಸಭೆ ನಡೆಸಿ ಅಂತಿಮ ವರದಿಯನ್ನು ಹೈಕಮಾಂಡ್ಗೆ ರವಾನೆ ಮಾಡಲಿದ್ದಾರೆ. ಮತ್ತೊಂದು ಪಟ್ಟಿಯನ್ನ ವಿಮರ್ಶೆ ಮಾಡಿ ಎಲ್ಲ ಕೂಡ ಸಹಮತದಲ್ಲಿ ನಡೆಯುವಂತೆ ಆಗಲಿ, ಪ್ರತ್ಯೇಕವಾಗಿ ಕುಳಿತು ಚರ್ಚೆ ಮಾಡಿ ಅಂತ ಅಗರ್ವಾಲ್ ಹೇಳಿದ್ರು. ಅದರಂತೆ ನಾವೆಲ್ಲ ಕುಳಿತು ಚರ್ಚೆ ಮಾಡಿ ಮಾಹಿತಿ ಕಲೆ ಹಾಕಿ ವರದಿಯನ್ನು ಕೇಂದ್ರದ ವರಿಷ್ಠರಿಗೆ ಕಳಿಸಿಕೊಡ್ತೇವೆ ಅಂತ ಡಿ.ವಿ. ಸದಾನಂದಗೌಡರು ಹೇಳಿದರು. ಇನ್ನು ರಾಜ್ಯದಲ್ಲಿ ಒಮ್ಮತವಾದ ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಬೇಕು ಎಂದು ಅಗರ್ವಾಲ್ ಸೂಚನೆ ಕೊಟ್ಟಿದ್ದಾರೆ. ಸೂಕ್ತವಾದ ಅಭ್ಯರ್ಥಿಗಳು ಇರಬೇಕೆಂದು ಪಟ್ಟಿ ಕೂಡ ಕಳಿಸಿಕೊಟ್ಟಿದ್ದಾರೆ. ಆ ಪಟ್ಟಿಯಲ್ಲಿ ಯಾರು ಸೂಕ್ತ ಎನ್ನುವುದನ್ನು 2 ದಿನಗಳಲ್ಲಿ ತಿಳಿಸಿ ಅಂತ ಕೇಳಿದ್ರು. ಜಿಲ್ಲಾಧ್ಯಕ್ಷರ ಆಯ್ಕೆ ಯಾರಾಗಬೇಕು ಅಂತ ಚರ್ಚೆ ಮಾಡಬೇಕು, ಹೆಸರುಗಳನ್ನ ಕೇಂದ್ರದ ನಾಯಕರ ಸೂಚನೆ ಮೇರೆಗೆ ಕೊಡ್ತಿದ್ದೇವೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ವಿಜೇಂದ್ರ ಅವರು ರಾಧಾ ಮೋಹನ್ ದಾಸ್ ಅವ್ರ ಸಭೆಯಿಂದ ಆಚೆ ಬರ್ಬೇಕಾದ್ರೆ ಬಹಳ ಸ್ಮೈಲಿ ಫೇಸ್, ಫುಲ್ ನಗ್ನಗ್ತಾ ಬಂದಿದ್ರು. ಯಾಕೆ ಅಂದರೆ ಯಾರೋ ವಿರೋಧಿಗಳು ಬಂದಿರಲಿಲ್ಲ. ಯತ್ನಾಳ್ ಬಂದಿದ್ರೆ ವಿಜೇಂದ್ರ ಅವ್ರ ಮುಖದಲ್ಲಿ ಆ ಖುಷಿ ಇರ್ತಿರ್ಲಿಲ್ಲ. ಯಾಕೆಂದ್ರೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅಲ್ಲೇ ಮಕ್ಕೊಡ್ದಂಗೆ ಮಾತಾಡಿರೋರು, ಮುಖಾಮುಖಿ ನೋಡಿದೆ, ಯಾರಿಗೂ ಕೇರ್ ಮಾಡ್ತಿಲ್ಲ. ಸಭೆಯಲ್ಲಿ ಅವ್ರು ಏನಾರ ಬಂದಿದ್ರೆ ಸಂಘರ್ಷಕ್ಕೆ ಕಾರಣ ಆಗಿರೋದು. ಆಗ ವಿಜೇಂದ್ರ ಮುಖದಲ್ಲಿ ನಗು ನೋಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಇವರೆಲ್ಲರೂ ಬೊಮ್ಮಾಯಿ ಅವ್ರದ್ದು, ಸದಾನಂದಗೌಡರು, ಅಶೋಕ್, ಅಶ್ವಥ್ ನಾರಾಯಣ್ ಈ ಸಭೆ ಇದೆಯಲ್ಲ, ಇದು ಕೂಡ ವಿಜೇಂದ್ರ ಅವ್ರಿಗೆ ಹಿನ್ನಡೆ ಅಂತ ಹೇಳ್ಬೋದು. ಯಾಕೆಂದರೆ ವಿಜೇಂದ್ರ ಅವ್ರನ್ನ ನೇರವಾಗಿ ಕಾಣಿಸೋದು ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ. ಆದರೆ ಟೆಕ್ನಿಕಲಿ ಪಕ್ಷ, ಸಂಘ ಪರಿವಾರ ಇವೆಲ್ಲ ಆ್ಯಂಗಲಲ್ಲಿ ಯೋಚನೆ ಮಾಡಿದ್ರೆ ಈ ಸಭೆ ಕೂಡ ಭಾಳ ಪ್ರಮುಖವಾಗಿದೆ ಅಂತ ಹೇಳ್ಬೋದು. ಬಟ್ ಬಿಜೆಪಿ ಮತ್ತಷ್ಟು ಮಗದಷ್ಟು ರಾಜ್ಯದಲ್ಲಿ ಅಧ್ವಾನ ಆಗೋಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಏನು ಮೂಡಾ ಹಗರಣ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಆಗ್ತಾ ಇತ್ತು. ಅದರಲ್ಲಿ ಸಿದ್ದರಾಮಯ್ಯವರಿಗೆ ಕ್ಲೀನ್ ಚೀಟ್ ಸಿಗ್ತಾ ಇದೆ ಅನ್ನೋ ಚರ್ಚೆ. ಪ್ರದೀಪ್ ಕುಮಾರ್ ಮೂಲ ದೂರುದಾರ, ಅದಾದ್ಮೇಲೆ ಸ್ನೇಹಮಯಿ ಕೃಷ್ಣ, ಟಿ.ಜೆ. ಅಬ್ರಾಮ್ ಎಲ್ಲರ ದೂರಿನ ಹಿನ್ನೆಲೆ ಒಂದು ಲೋಕಾಯುಕ್ತ ತನಿಖೆ ಆದೇಶ ಆಗಿತ್ತು, ಕೋರ್ಟ್ ಹೇಳಿತ್ತು. ಈಗ ಅದರಲ್ಲಿ ಕ್ಲೀನ್ ಚೀಟ್ಸ್ ಸಿಗುವುದು ಬಹುತೇಕ ಖಚಿತ ಆಗ್ತಿದೆ ಅಂತ ಹೇಳಲಾಗ್ತಿದೆ. ಏನಿದೆ ವಿಷಯ? ಕರ್ನಾಟಕ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಮೂಡಿಸಿದ್ದ ಮೂಡಾ ಹಗರಣ ಲೋಕಾಯುಕ್ತ ತನಿಖೆ ಪೂರ್ಣಗೊಂಡಿದ್ದು ವರದಿಯೂ ಸಿದ್ಧವಾಗಿದೆ. ಲೋಕಾಯುಕ್ತ ವರದಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿಗೆ ಕ್ಲೀನ್ ಚಿಟ್ ನೀಡಿರುವುದು ತಿಳಿದುಬಂದಿದೆ. ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಕಂಡುಬಂದಿಲ್ಲ. ಡಿನೋಟಿಫೈ ಮಾಡುವಾಗ, ಭೂ ಪರಿವರ್ತನೆ ಮಾಡುವಾಗ ಅಧಿಕಾರಿಗಳು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಮೂಡಾ ಆಯುಕ್ತರು, ರೆವಿನ್ಯೂ ಅಧಿಕಾರಿಗಳು ನಿಯಮಗಳನ್ನು ಗಾಳಿಗೆ ತೂರಿರುವುದು ಕಂಡುಬಂದಿದೆ. ಅಧಿಕಾರಿಗಳು ಅಪರಾಧ ಎಸಗಿರುವ ಬಗ್ಗೆ ಮುಂದೇನು ಮಾಡಬೇಕೆಂಬುದರ ಕುರಿತು ಕಾನೂನು ತಜ್ಞರ ಸಲಹೆ ಪಡೆಯಲಾಗುವುದು ಎನ್ನಲಾಗ್ತಾ ಇದೆ. ಸೋಮವಾರ ಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದು ಮೂಡಾ ಹಗರಣ ತನಿಖಾ ವರದಿನ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಕೆ ಮಾಡಲಿದ್ದು ಸೋಮವಾರ ಲೋಕಾಯುಕ್ತ ಎಸ್ಪಿ ಟಿ.ಜೆ. ಉದೇಶ್ ನೇತೃತ್ವದಲ್ಲಿ ತನಿಖೆ ನಡೆದು ವರದಿಯನ್ನ ಸಿದ್ಧಪಡಿಸಲಾಗಿದೆ. ಎಸ್, ಇದು ಬಹಳಷ್ಟು ಚರ್ಚೆಗೆ ಕೂಡ ಕಾರಣ ಆಗ್ತಿರ್ತಕ್ಕಂಥದ್ದು ಈ ರೀತಿಯ ವರದಿ ಎಷ್ಟು ಮಟ್ಟಿಗೆ. ಯಾಕೆ ಲೋಕಾಯುಕ್ತ ವರದಿ ಬಗ್ಗೆ ನಂಬಿಕೆ ಇಲ್ಲ ಅನ್ನೋದು ಈ ದೂರುದಾರರ ಎಲ್ಲರ ನಿಲುವಾಗಿತ್ತು. ಸೊ ಹಾಗಾಗಿ ಇದು ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್, ಸಿ.ಟಿ. ರವಿ ಅವರ ನಡುವಿನ ಪ್ರಕರಣ ಸದ್ಯಕ್ಕೆ ಸಿ.ಟಿ. ರವಿ ಅವರು ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಕಾಣ್ತಿದೆ ಕೋರ್ಟ್ನ ಈ ಒಂದು ಆದೇಶದಿಂದ. ಅಷ್ಟಕ್ಕೂ ಕೋರ್ಟ್ ಏನು ಆದೇಶ ಮಾಡಿದೆ ಅಂತ ನೋಡೋದಾದ್ರೆ, ವಿಧಾನ ಪರಿಷತ್ನಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪದಲ್ಲಿ ಬಿಜೆಪಿ ಎಂಎಲ್ಸಿ ಸಿ.ಟಿ. ರವಿಗೆ ಕರ್ನಾಟಕ ಹೈಕೋರ್ಟ್ ಗುರುವಾರ ರಿಲೀಫ್ ನೀಡಿದೆ. ಸಿ.ಟಿ. ರವಿ ವಿರುದ್ಧ ಜನವರಿ 30ರವರೆಗೆ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಶಾಸಕರ ನಡುವೆ ಸದನದಲ್ಲಿ ನಡೆದ ವಿಚಾರಕ್ಕೆ ವಿನಾಯಿತಿ ಇದೆ ಎಂದು ಸಿ.ಟಿ. ರವಿ ಪರವಾಗಿ ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡಿಸಿದರು. ಇದಕ್ಕೆ ಪ್ರತಿಯಾಗಿ ಕ್ರಿಮಿನಲ್ ಕೃತ್ಯಗಳಿಗೆ ವಿನಾಯಿತಿ ಇಲ್ಲವೆಂದು ಎಸ್ಪಿಪಿ ಬಿ.ಎ. ಬೆಳ್ಳಿಯಪ್ಪ ವಾದ ಮಂಡಿಸಿದರು. ತನಿಖೆ ವ್ಯಾಪ್ತಿಯ ಪ್ರಶ್ನೆಯನ್ನು ನಾವು ತೀರ್ಮಾನಿಸಬೇಕಿದೆ ಎಂದು ಹೈಕೋರ್ಟ್ ಬಲವಂತದ ಕ್ರಮ ಕೈಗೊಳ್ಳದಂತೆ ಆದೇಶ ನೀಡಿದೆ. ಸಿ.ಟಿ. ರವಿ ವಾಯ್ಸ್ ಸ್ಯಾಂಪಲ್ ತೆಗೆದುಕೊಳ್ಳಬೇಕಿದೆ ಎಂದು ಎಸ್ಪಿಪಿ ವಾದ ಮಂಡಿಸಿದ್ರು. ಆದಾಗ್ಯೂ ಮುಂದಿನ ಪ್ರಶ್ನೆ ಬಗ್ಗೆ ತೀರ್ಮಾನಿಸುವವರೆಗೆ ಕಾಯುವಂತೆ ಹೈಕೋರ್ಟ್ ಸೂಚನೆ ನೀಡಿತು. ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನಲ್ಲಿ ಸಿ.ಟಿ. ರವಿ ಸಚಿವ ಹೆಬ್ಬಾಳ್ಕರ್ ಅವರನ್ನ
ಅಶ್ಲೀಲವಾಗಿ ನಿಂದಿಸಿದ್ದಾರೆ ಎಂದು ಆರೋಪವಿದೆ. ಆದರೆ ಈ ಆರೋಪವನ್ನು ಸಿಟಿ ರವಿ ಅಲ್ಲಗೆಳೆದಿದ್ದಾರೆ. ಮತ್ತೊಂದೆಡೆ ಅಶ್ಲೀಲವಾಗಿ ನಿಂದಿಸಿರುವುದು ಸರ್ಕಾರಿ ಟಿವಿಯಲ್ಲಿ ದಾಖಲಾಗಿರುವುದು ಇತ್ತೀಚೆಗೆ ದೃಢಪಟ್ಟಿದೆ. ಆದರೆ ಅದು ಸಿಟಿ ರವಿ ಅವರ ಧ್ವನಿಯೇ ಎಂಬುದನ್ನು ಖಚಿತಪಡಿಸಲು ಅವರ ವಾಯ್ಸ್ ಸ್ಯಾಂಪಲ್ ಕೋರಲಾಗಿತ್ತು. ವಾಯ್ಸ್ ಸ್ಯಾಂಪಲ್ ನೀಡಲು ಅವರು ನಿರಾಕರಿಸಿದ್ರು. ಈ ವಿಚಾರದ ಬಗ್ಗೆಯೂ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಿದೆ. ಪ್ರಕರಣ ತನಿಖೆಯನ್ನು ಸಿಐಡಿ ನಡೆಸ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ದೂರು ಮತ್ತೆ ವಾದ, ನನ್ನನ್ನು ಪ್ರಾಸ್ಟಿಟ್ಯೂಟ್ ಅಂತ ಕರೆದ್ರು ಅಂತ. ಸಿಟಿ ರವಿನ ಇಲ್ಲ, ನನ್ನ ಫ್ರಸ್ಟ್ರೇಟ್ ಆಗಿದ್ದಾರೆ ಅಂತ ಕರೆದಿರೋದು, ಪ್ರಾಸ್ಟಿಟ್ಯೂಟ್ ಅಲ್ಲ ಅಂತ ಹೇಳ್ತಾರೆ. ಗೊತ್ತಿಲ್ಲ, ವಾಯ್ಸ್ ಸ್ಯಾಂಪಲ್ ಕೊಟ್ಟು ತನಿಖೆ ಆದಮೇಲೆ ಅದು ಪ್ರಾಸ್ಟಿಟ್ಯೂಟ್ ಅಂತಂದ್ರೋ ಫ್ರಸ್ಟ್ರೇಟ್ ಅಂದ್ರೋ ಅನ್ನೋದು ತನಿಖೆಯಿಂದ ಬಯಲಿಗೆ ಬರಬೇಕಿದೆ. ಇನ್ನು ಮುಂದೆ ಮಂಗಳೂರು ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಒಂದಷ್ಟು ಟ್ವಿಸ್ಟ್ ಕೊಟ್ಟಿದ್ದಾರೆ. ಏನದು ಅಂದರೆ, ಮಂಗಳೂರು ಕೋಟೆಕಾರು ಬ್ಯಾಂಕ್ ದರೋಡೆಯಲ್ಲಿ ಶಾಮೀಲಾದ ಸ್ಥಳೀಯರಿಗೆ ರಾಜಕೀಯ ಬೆಂಬಲವಿದೆ ಎಂದು ಗಂಭೀರ ಆರೋಪ ಕೇಳಿಬಂದಿದೆ. ಬ್ಯಾಂಕ್ ದರೋಡೆಯಲ್ಲಿ ಸ್ಥಳೀಯರ ಕೈವಾಡ ಮುಚ್ಚಿ ಹಾಕುವ ಪ್ರಯತ್ನ ನಡೀತಿದೆ ಅಂತ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ನಮಗೆ ಮಾಹಿತಿ ಬಂದಿದೆ, ದರೋಡೆ ಪ್ರಕರಣದಲ್ಲಿ 100% ಸ್ಥಳೀಯರು ಇದ್ದಾರೆ. ದರೋಡೆಕೋರರನ್ನ ಬಂಧಿಸಿದ್ದಾರೆ, ಆದರೆ ಪ್ಲಾನಿಂಗ್ ಮಾಡಿದವ್ರನ್ನ, ಕುಮ್ಮಕ್ಕು ನೀಡಿದವ್ರನ್ನ ಬಚಾವ್ ಮಾಡಲಾಗ್ತಿದೆ ಅಂತ ಸ್ಥಳೀಯರನ್ನ ಯಾರೋ ಬಚಾವ್ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಇದೆ. ನೈಜ ಆರೋಪಿಗಳನ್ನ ಬಯಲಿಗೆ ತನ್ನಿ. ದರೋಡೆಕೋರರಿಗೆ ರಾಜಕೀಯ ಬೆಂಬಲ ಇದೆ. ಅವರನ್ನ ರಕ್ಷಣೆ ಮಾಡುವ ಕಾರ್ಯ ನಡೀತಿದೆ. ಬೇರೆ ಪ್ರಕರಣಗಳಲ್ಲಿ ಶಾಮೀಲಾದವರು ದರೋಡೆ ಪ್ರಕರಣದಲ್ಲಿದ್ದಾರೆ ಅಂತ ಭರತ್ ಶೆಟ್ಟಿ ಆರೋಪ ಮಾಡಿದ್ದಾರೆ. ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬಂಕ ದರೋಡೆ ಮಾಡಿದ 3 ಬಂಧನ ಈಗಾಗಲೇ ಆಗಿದೆ. ಮುಂಬೈನ ಕಣ್ಣನ್ ಮಣಿ ಗುಂಡೇಟು ತಿಂದು ಪೊಲೀಸರ ವಶದಲ್ಲಿದ್ದರೆ ಕಿಂಗ್ ಪಿನ್ ತಮಿಳುನಾಡಿನ ಮುರುಗನ್ ಡಿ ದೇವರ್ ಸಹಚರ ರಾಜೇಂದ್ರನನ್ನ ನಿನ್ನೆ ಮಂಗಳೂರಿಗೆ ಸ್ಥಳಾಂತರ ಮಾಡಲಾಗಿದೆ. ನಿನ್ನೆ ತಮಿಳುನಾಡಿನ ತಿರುವನ್ನೆಲ್ವಿ ಜಿಲ್ಲೆಯ ಅಂಬಸಮುದ್ರಂ ಕೋರ್ಟ್ಗೆ ಆರೋಪಿಗಳನ್ನು ಹಾಜರುಪಡಿಸಲಾಗಿತ್ತು. ಈ ವೇಳೆ ಫಿಯೇಟ್ ಕಾರು, 2 ಪಿಸ್ತೂಲ್, 4 ಜೀವಂತಗೊಂಡು 3 ಲಕ್ಷ ನಗದು ಮತ್ತು 2 ಕೆಜಿ ಚಿನ್ನ ವಶಪಡಿಸಿಕೊಂಡಿದ್ದಾಗಿ ಪೊಲೀಸರು ಕೋರ್ಟ್ಗೆ ಮಾಹಿತಿ ನೀಡಿದರು. ಇಂದು ಮಂಗಳೂರು ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಖಾಕಿ ವಶಕ್ಕೆ ಪಡೆಯಲಿದೆ. ಬಳಿಕ ಹಿಂದೆ ಕೋಟೆಕಾರು ಬ್ಯಾಂಕ್ನಲ್ಲಿ ಮಹಾಜರು ನಡೆಸುವ ಸಾಧ್ಯತೆ ಕೂಡ ಇದೆ. ಈ ಸಂದರ್ಭದಲ್ಲಿಯೇ ಗಂಭೀರ ಆರೋಪ ಕೇಳಿಬಂದಿದೆ. ಏನಲ್ಲ 10 ಕೆಜಿ 14 ಕೆಜಿ ಏನಾರಪ್ಪ, ಇಲ್ಲಿ 2 ಕೆಜಿ ಚಿನ್ನ ಅಂತಾರೆ, ಕೋಟಿಗಟ್ಟಲೆ ಅನ್ನೋರು ಬರೀ 3 ಲಕ್ಷ ಅಂತಾರೆ. ಬಟ್ ಇದರಲ್ಲೇನೋ ರಿಕವರಿ ಮತ್ತು ಬೇರೆ ಬೇರೆ ಲೆಕ್ಕಾಚಾರ ಬಂದಾಗ ಅಲ್ಲಿ ಏನಾಯಿತು, ಎಷ್ಟು ಒತ್ಕೊಂಡು ಹೋದ್ರು, ಇವೆಲ್ಲವೂ ಕೂಡ ಒಂದು ರೀತಿಯ ಗೊಂದಲದ ವಾತಾವರಣ. ಯಾಕೆಂದರೆ ಎಲ್ಲರೂ ಶುಕ್ರವಾರ ಐ ಥಿಂಕ್ ಆ ಘಟನೆ ನಮಾಜ್ಗೆ ಹೋದ್ಮೇಲೆ, ಏರಿಯಾ ಸ್ತಬ್ಧ ಆದಮೇಲೆ, CCTVದ ಅದನ್ನು ಕಟ್ ಮಾಡಿದ್ಮೇಲೆ ನುಗ್ತಾರೆ, ಒತ್ಕೊಂಡು ಹೋಗ್ತಾರೆ ಅಂದರೆ ಯಾರೋ ಲೋಕಲಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅನ್ನೋದು ಇವ್ರ ಲೆಕ್ಕಾಚಾರ. ಯಾರೋ ಸ್ಥಳೀಯರು ಭಾಗಿಯಾಗಿದ್ದಾರೆ ಅನ್ನೋದು ಭರತ್ ಶೆಟ್ಟಿ ಅವರ ಆರೋಪ. ನೋಡಬೇಕೇನು ಅಂತ. ಏನೋ CM ಸಿದ್ದರಾಮಯ್ಯ ಮೈಕ್ರೋ ಫೈನಾನ್ಸ್ನಿಂದ ಏನು ಕಿರುಕುಳಕ್ಕೆ ಒಳಗಾಗಿದ್ರು ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಕೊಟ್ಟವ್ರೆ. ಏನಪ್ಪ ಗುಡ್ ನ್ಯೂಸ್ ಅಂದರೆ, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಂದ ಸಾರ್ವಜನಿಕರಿಗೆ ನೀಡುತ್ತಿರುವ ಕಿರುಕುಳ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜನವರಿ 25ರಂದು ಅಧಿಕಾರಿಗಳ ಸಭೆ ಕರೆದಿದ್ದಾರೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಶನಿವಾರ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಯಲಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಮಾಹಿತಿಯೊಂದಿಗೆ ಸಭೆಗೆ ಹಾಜರಾಗುವಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿ ಕೆ ಚಿರಂಜೀವಿ ಅವರು ಸೂಚನೆ ಕೊಟ್ಟಿದ್ದಾರೆ. ಹಾವೇರಿ, ಮೈಸೂರು, ಉಡುಪಿ, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಹೆಚ್ಚುತ್ತಿದೆ. ಕಾಟ ತಾಳಲಾರದೆ ಜನ ಮನೆ ಊರು ಬಿಟ್ಟು ಹೋಗ್ತಿದ್ದಾರೆ. ಮತ್ತೆ ಕೆಲವರು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ. ಸಾಲ ಪಡೆದಾಗ ಸಾಲ ತೀರಿಸುವ ಒಂದಷ್ಟು ಕಮಿಟ್ಮೆಂಟ್ ಇರ್ತವೆ, ಬಟ್ ಅದು ವಸೂಲಾತಿ ಸಂದರ್ಭದಲ್ಲಿ ಒಂದಷ್ಟು ಕೂಡ ಇದಿರ್ತವೆ. ಹಿಂಗೆ ಹುಡುಗರು ಆ್ಯಪಲ್ ಲೋನ್ ತಗೊಂಡಾಗ ಹಂಗೂ ಪ್ರಾಣ ಬಿಡ್ತಾ ಇದ್ದಾರೆ. ಲೋನ್ ತಗೊಂಡು ಬೈಕ್ ತಗೊಂಡಾಗ ಕಾರ್ ತಗೊಂಡವರು ಕೂಡ ಹಿಂಗೆ ವಸೂಲಿ ಮಾಡುವಾಗ ಕಿತ್ಕೊಂಡು ಹೋಗ್ತಿರ್ತಾರೆ. ಇವೆಲ್ಲವೂ ಇದೆ. ಬಟ್ ಇದನ್ನು ಸರ್ಕಾರ ಇವಾಗ ಸೀರಿಯಸ್ ಆಗಿ ತಗೊಂಡಿದೆ. ನೋಡಬೇಕು ಇದು ಪರಿಹಾರ ಹೇಗೆ ಅಂತ. ಕಠಿಣ ಸಾಲ ಕೊಡುವ ನೀತಿ ಆದಾಗಲೂ ಕಷ್ಟ, ಸಾಲ ಕೊಟ್ಟ ಮೇಲೆ ರಿಕವರಿ ಮಾಡುವಾಗಲೂ ಕಷ್ಟ. ಒಂದು ರೀತಿಯ ವಿಚಿತ್ರ ಸನ್ನಿವೇಶ ಇದು. ಇದನ್ನು ಸರ್ಕಾರ ಯಾವ ರೀತಿ ಹ್ಯಾಂಡಲ್ ಮಾಡುತ್ತೆ ಅಂತ ನೋಡಬೇಕು. ಬಟ್ ಸಾಲ ಕಟ್ಟಕ್ಕಾಗದೇ ಇರೋರು ಸಾಲ ಯಾವ ರೀತಿ ಕೊಡ್ತಾರೆ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಕಾಡುತ್ತೆ. ಸೊ ಹೀಗಾಗಿ ಒಂಥರ ಸರ್ಕಾರಕ್ಕೆ ನುಂಗಲಾರದ ಬಿಸಿ ತುಪ್ಪ. ಒಂದು ಕಡೆ ಉದ್ಯಮ ಮಾಡಲಿಕ್ಕೆ ಸಾಲ ಕೊಡಿಸ್ಬೇಕು, ಸರ್ಕಾರ ಅಂತೂ ಕೊಡಲ್ಲ ಸರಿಯಾಗಿ. ಬಟ್ ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ? 100 ಜನದಲ್ಲಿ 10 ಜನ ಕಟ್ತಿಲ್ಲ ಅಂದರೆ ಓಕೆ, ಇನ್ನು 90 ಜನ ಕಟ್ತಿರ್ತಾರೆ. ಆದರೆ 100 ಜನ 90 ಜನ ಸಾಲ ಕಟ್ತಿಲ್ಲ ಅಂದರೆ ಏನಾಗುತ್ತೆ? ಇವೆಲ್ಲ ಒಂದು ರೀತಿಯ ವಿಚಿತ್ರ ಸನ್ನಿವೇಶ. ಸರ್ಕಾರ ಸರಿಯಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಇದನ್ನು ಎಲ್ಲೆಲ್ಲಿ ಕಿರುಕುಳ, ಯಾವ ಕಾರಣಕ್ಕೆ, ಎಷ್ಟು ಪ್ರಕರಣ ಇದೆ, ರೇಷಿಯೋ ಏನು, ಇದೆಲ್ಲವನ್ನು ಕೂಡ ಸಾಲ ಕೊಡ್ಬೇಕಾದ್ರೆ ಯಾಕೆ ಹಂಗೆ ಕೊಡ್ತಾವ್ರು ಅವರು? ಸಾಲ ರಿಕವರಿ ಅವ್ರು ವಾಪಸ್ ರೀಪೇಮೆಂಟ್ ಮಾಡೋ ಕೆಪಾಸಿಟಿ ಇಲ್ಲ, ಸಾಲ ಯಾಕೆ ಕೊಡ್ತಾರೆ? ಇದೆಲ್ಲದ್ರ ಬಗ್ಗೆ ಕೂಡ ಗಮನ ಕೊಡಬೇಕು. ಈ ಸರ್ಕಾರ ಸಾಲ ಮನ್ನಾ ಮಾಡಿ ಸೊಸೈಟಿಗಳದ್ದು ಅಂದ್ರೆ ಮಾಡಲ್ಲ. ಈ ಇತ್ತೀಚಿನ ಸರ್ಕಾರ ಯಾವುದು ಸಾಲ ಮನ್ನಾ ಮಾಡಿಲ್ಲ. ಕುಮಾರಸ್ವಾಮಿ ಸಾಲ ಮನ್ನಾ ಮಾಡೋದು ಬಿಟ್ಟರೆ ಸೊಸೈಟಿಲೇ ಸಾಲ ಕೊಟ್ಟರಾಗತ್ತಲ್ಲ ಇವ್ರು ಜಾಸ್ತಿ.
ವ್ಯವಸಾಯ ಸೇವಾ ಸಹಕಾರ ಸಂಘದ ಮೂಲಕ ಸಾಲ ಇವರೇ ಕೊಟ್ಟರಾಗುತ್ತೆ. ಮೈಕ್ರೋ ಫೈನಾನ್ಸ್ ಕೆಲಸ ಇಲ್ದಂಗೆ ಮಾಡಬೇಕು ಇವರು ಸರ್ಕಾರ. ನೋಡೋಣ ಅದಾರ ಆಗುತ್ತಾ ಅಂತ. ಹಿಂಗಾರ ಸರ್ಕಾರ ಇವ್ರು ಕರೆದು ಏನೇ ಎಚ್ಚರಿಕೆ ಕೊಟ್ಟರು ಕೂಡ ಇದು ಪರಿಹಾರ ಆಗೋ ಲಕ್ಷಣ ಕಾಣಲ್ಲ. ಸರ್ಕಾರವೇ ಮೈಕ್ರೋ ಫೈನಾನ್ಸ್ ಏನು ಸಾಲ ಕೊಡ್ತಾರೋ ಜನಕ್ಕೆ, ಆ ಸಾಲನ ಸರ್ಕಾರ ಕೊಡಂಗಾದ್ರೆ ಇನ್ನೂ ಖುಷಿ. ನೋಡೋಣ. ಇನ್ನು ಮಹಾರಾಷ್ಟ್ರದ ರೈಲ್ವೆ ದುರಂತಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ DCM ಒಂದಷ್ಟು ಕಾರಣಗಳನ್ನ ಬಿಚ್ಚಿಟ್ಟಿದ್ದಾರೆ. ಏನಪ್ಪಾ ಅದು ಅಂದ್ರೆ, ರೈಲಿಗೆ ಬೆಂಕಿ ಬಿದ್ದಿದೆ ಎಂದು ಪುಷ್ಪಕ್ ಎಕ್ಸ್ಪ್ರೆಸ್ ಒಳಗೆ ಚಹಾ ಮಾರಾಟಗಾರನೊಬ್ಬ ಹಬ್ಬಿಸಿದ ವದಂತಿಯೇ ರೈಲು ಅಪಘಾತಕ್ಕೆ ಕಾರಣ ಅಂತ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಹೇಳಿದ್ದಾರೆ. ಲಕ್ನೋ ಮುಂಬೈ ಪುಷ್ಪಕ್ ಎಕ್ಸ್ಪ್ರೆಸ್ ಕೆಲವು ಪ್ರಯಾಣಿಕರು ಬುಧವಾರ ಸಂಜೆ ಮಹಾರಾಷ್ಟ್ರದ ಜಲಗಾಂವ್ ಜಿಲ್ಲೆಯ ಪಕ್ಕದ ಹಳ್ಳಿಗಳ ಮೇಲೆ ಬೆಂಗಳೂರಿನಿಂದ ದೆಹಲಿಗೆ ಹೋಗುತ್ತಿದ್ದ ಕರ್ನಾಟಕ ಎಕ್ಸ್ಪ್ರೆಸ್ಗೆ ಸಿಲುಕಿ ಸಾವನ್ನಪ್ಪಿದ್ದಾರೆ. ಪುಣೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪವಾರ್, ಪ್ಯಾಂಟ್ರಿಯ ಚಹಾ ಮಾರಾಟಗಾರನೊಬ್ಬ ಕೋಚ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಎಂದು ಕೂಗಿದ್ದಾನೆ. ಉತ್ತರ ಪ್ರದೇಶದ ಶ್ರಾವಸ್ತಿಯ ಇಬ್ಬರು ಪ್ರಯಾಣಿಕರು ಅದನ್ನು ಕೇಳಿಸಿಕೊಂಡು ಇತರರಿಗೆ ಈ ವದಂತಿಯನ್ನು ಹಬ್ಬಿಸಿದ್ದಾರೆ. ಇದರಿಂದ ಕೆಲವು ಪ್ರಯಾಣಿಕರು ಭಯಭೀತರಾಗಿ ರೈಲಿನಿಂದ ಹಾರಲು ಕಾರಣವಾಗಿದೆ ಅಂತ ತಿಳಿಸಿದ್ದಾರೆ. ಭಯಭೀತರಾದ ಕೆಲವು ಪ್ರಯಾಣಿಕರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ರೈಲಿನಿಂದ ಎರಡೂ ಬದಿಗಳಿಂದ ಜಿಗಿದಿದ್ದಾರೆ. ರೈಲು ವೇಗವಾಗಿ ಚಲಿಸುತ್ತಿದ್ದಂತೆ ಒಬ್ಬ ಪ್ರಯಾಣಿಕರು ಸರಪಳಿ ಎಳೆದಿದ್ದಾರೆ. ರೈಲು ನಿಂತ ನಂತರ ಜನರು ಕೆಳಗೆ ಇಳಿಯಲು ಪ್ರಾರಂಭಿಸಿದ್ರು. ಪಕ್ಕದ ಹಳ್ಳಿಯಲ್ಲಿ ವೇಗವಾಗಿ ಬಂದ ಕರ್ನಾಟಕ ಎಕ್ಸ್ಪ್ರೆಸ್ ಡಿಕ್ಕಿ ಹೊಡೆದಿದೆ ಅಂತ ಅಜಿತ್ ಪವಾರ್ ಮಾಹಿತಿ ನೀಡಿದ್ದಾರೆ. ಸಾವನ್ನಪ್ಪಿದ 13 ಜನರಲ್ಲಿ 10 ಜನರನ್ನು ಗುರುತಿಸಲಾಗಿದೆ. ವದಂತಿ ಹರಡಿದ ಇಬ್ಬರು ಪ್ರಯಾಣಿಕರು ಘಟನೆಯಲ್ಲಿ ಗಾಯಗೊಂಡಿದ್ದಾರೆ ಅಂತ ಅಜಿತ್ ಪವಾರ್ ತಿಳಿಸಿದ್ದಾರೆ. ನಿಜವಾಗ್ಲೂ ಬೆಂಕಿ ಬಿದ್ದಿದ್ದು ಹೇಳಿದ್ರೆ ಬಚಾವಾಗಿದ್ರೆ ಓಕೆ, ಆದರೆ ಬೆಂಕಿಯಿಂದ ಬಾಡ್ಲೆ, ಇನ್ನೂ ಬೆಂಕಿನೇ ಬಿದ್ದಿರಲಿಲ್ಲ, ಸುಟ್ಟೋಗಿರಲಿಲ್ಲ, ಲೈಕ್ ಆ ಥರದ್ದೇನೂ ಆಗಿರಲಿಲ್ಲ. ಆದರೆ ಇಲ್ಲೇನೋ ಆಗ್ಬಿಡ್ತೀನೋ ಬೈದಲ್ಲಿ ಜಿಗಿದ್ರು, ಅಲ್ಲಿ ಸತ್ರು 13 ಜನ. ದುರಂತ. ಅಟ್ಲೀಸ್ಟ್ ರೈಲ್ವೇನಲ್ಲೇ ಯಾರು ಪೈಲಟ್, ಲೋಕೋ ಪೈಲಟ್, ಅವರು ಮಾಹಿತಿಯ ಸಂದೇಶವನ್ನು ರೈಲಲ್ಲೂ ಕೂಡ ಸ್ಪೀಕರ್ನ ಇಡೋದ್ರ ಮೂಲಕ ಸಂದೇಶವಂತ ನಮ್ಮ ಮೆಟ್ರೋದಲ್ಲಿ ಬರ್ತದಲ್ಲ ಆ ಥರ ಮಾಡೋ ಥರ ಆದರೆ ಚೆನ್ನಾಗಿರುತ್ತೆ. ಅಪ್ಡೇಟ್ ಮಾಡಬೇಕಾಗತ್ತೆ ವ್ಯವಸ್ಥೆನ ಅಂತ ಅನ್ಕೋತೀನಿ. ಇಲ್ಲಾಂದರೆ ಯಾವನೋ ಕೂಗಿ ಇನ್ಯಾವನೋ ಚೇಳು ಹೇಳಿದ್ರು ಈ ಥರ ಸನ್ನಿವೇಶಗಳಿದೆಯಲ್ಲ, ಇದಿನ್ನು ಅವಾಗ ನಡಿಬೋದು, ಹೇಳೋಕ್ಕಾಗಲ್ಲ. ಏನು ದೆಹಲಿಯ ಶೀಲಾ ದೀಕ್ಷಿತ್ ಅಭಿವೃದ್ಧಿ ಮಾದರಿ ಬೇಕು ದೆಹಲಿಗೆ, ಕೇಜ್ರಿವಾಲ್ ಮೋದಿಯ ಸುಳ್ಳು ಪ್ರಚಾರ ಅಲ್ಲ ಅಂತ ರಾಹುಲ್ ಗಾಂಧಿ ವಾಗ್ದಾಳಿ ಮಾಡಿಸಿದ್ದಾರೆ. ದೆಹಲಿ ಚುನಾವಣೆ ರಂಗೇರ್ತಾ ಇದೆ, ದೆಹಲಿ ಗೆಲ್ಲೇಬೇಕು ಅಂತ ರಾಹುಲ್ ಗಾಂಧಿ ನಿಂತಿದ್ದಾರೆ. ಯಾಕಂದರೆ ಕಳೆದ 10 ವರ್ಷದಿಂದ ಒಬ್ಬ MLA ಗೆಲ್ಸ್ಕೊಳ್ಳೋಕ್ಕಾಗಲಿಲ್ಲ. ರಾಹುಲ್ ಗಾಂಧಿಯವರು ಲೋಕಸಭೆ 2-3 ಚುನಾವಣೆ ಸೋತಿದ್ದಾರೆ ಅವರ ನೇತೃತ್ವದಲ್ಲಿ ಅನ್ನೋದು ಒಂದು ಕಡೆ. ಆದರೆ ದೆಹಲಿಯಲ್ಲಿ ಕಳೆದ 10 ವರ್ಷದಿಂದ ಒಂದು MLA ಗೆಲ್ಸ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋ ಅಪವಾದ ಅವ್ರ ಮೇಲಿದೆ. ಹೀಗಾಗಿ ಅಟ್ಲೀಸ್ಟ್ ಈ ಬಾರಿ ಖಾತೆ ತೆರೀಬೇಕು ಅಂತ ಕಾಂಗ್ರೆಸ್ ಅವರು ನಿಂತ ಕಾಣ್ತಿದೆ. ಹಾಗಾಗಿ ತನ್ನ ಸ್ನೇಹಿತ INDA ಮೈತ್ರಿಕೂಟದಲ್ಲಿದ್ದಂಥ ಕೇಜ್ರಿವಾಲ್ ವಿರುದ್ಧವೇ ಮಾತಾಡಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಮೋದಿಯಷ್ಟೇ ಕೇಜ್ರಿವಾಲ್ ಅವ್ರನ್ನ ರಾಹುಲ್ ಗಾಂಧಿ ದ್ವೇಷ ಮಾಡ್ತಾರೆ ರಾಜಕೀಯವಾಗಿ. ದೆಹಲಿ ಈಗ ಮಾಜಿ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ಅವರ ನಿಜವಾದ ಅಭಿವೃದ್ಧಿ ಮಾದರಿಯನ್ನು ಬಯಸುತ್ತಿದೆಯೇ ಹೊರತು ಪ್ರಧಾನಿ ನರೇಂದ್ರ ಮೋದಿ ಮತ್ತು AAP ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಅವರ ಸುಳ್ಳು ಪ್ರಚಾರ ಮತ್ತು PR ಮಾದರಿಯನ್ನಲ್ಲ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ. ಹಣದುಬ್ಬರ, ನಿರುದ್ಯೋಗ, ಮಾಲಿನ್ಯ ಮತ್ತು ಭ್ರಷ್ಟಾಚಾರದಂತಹ ವಿಷಯಗಳನ್ನು ಎತ್ತಿ ತೋರಿಸುವ ವಿಡಿಯೋವನ್ನು ರಾಹುಲ್ ಗಾಂಧಿ ಫೇಸ್ಬುಕ್ನಲ್ಲಿ ಹಂಚಿಕೊಂಡಿದ್ದಾರೆ. ಕೆಟ್ಟ ನಿರ್ಮಾಣ, ಕೊಳಕು ಹಣದುಬ್ಬರ, ನಿರುದ್ಯೋಗ, ಮಾಲಿನ್ಯ ಮತ್ತು ಭ್ರಷ್ಟಾಚಾರ, ದೆಹಲಿಯ ಈ ಸತ್ಯವು ಸಾರ್ವಜನಿಕರ ಮುಂದೆ ಇದೆ ಅಂತ ಲೋಕಸಭೆ ಪ್ರತಿಪಕ್ಷದ ನಾಯಕ ತಮ್ಮ ಫೇಸ್ಬುಕ್ ಪೋಸ್ಟ್ನಲ್ಲಿ ಹೇಳಿದ್ದಾರೆ. ದೆಹಲಿ ಈಗ ಶೀಲಾ ದೀಕ್ಷಿತ್ ಜಿ ಅವರ ನಿಜವಾದ ಅಭಿವೃದ್ಧಿ ಮಾದರಿಯನ್ನು ಬಯಸುತ್ತಿದೆ. ಮೋದಿ ಮತ್ತು ಕೇಜ್ರಿವಾಲ್ ಅವರ ಸುಳ್ಳು ಪ್ರಚಾರ ಮತ್ತು PR ಮಾದರಿಯನ್ನಲ್ಲ ಅಂತ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ಬುಧವಾರ ಸದರ್ ಬಜಾರ್ ವಿಧಾನಸಭಾ ಕ್ಷೇತ್ರದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲು ಸಾಧ್ಯವಾಗಿರಲಿಲ್ಲ. ಆದರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಖಚಿತಪಡಿಸಿಕೊಳ್ಳಬೇಕು ಎಂದು ಸಂದೇಶದ ಮೂಲಕ ಜನರಿಗೆ ಮನವಿ ಮಾಡಿದರು. ಅನಾರೋಗ್ಯದ ಕಾರಣ ರಾಹುಲ್ ಗಾಂಧಿ ಅವರು ಮಂಗಳವಾರ ಕರ್ನಾಟಕದ ಬೆಳಗಾವಿಯಲ್ಲಿ ನಡೆದ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ರ್ಯಾಲಿಯಲ್ಲೂ ಭಾಗವಹಿಸಿರಲಿಲ್ಲ. ಬಟ್ 2 ಚುನಾವಣೆಯಲ್ಲಿ ಶೂನ್ಯ ಸಂಪಾದನೆ, ಒಬ್ಬ MLA ಗೆಲ್ಸ್ಕೊಳ್ಳೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಈ ಬಾರಿ ಕಾಂಗ್ರೆಸ್ 1, 2, 5, 10 ಅಧಿಕಾರಕ್ಕೆ ಬಂದರೆ ಅದು ಬೋನಸ್. ಬಟ್ ರಾಹುಲ್ ಗಾಂಧಿ ಎಂದಿಗಿಂತಲೂ ಕೂಡ ಹೆಚ್ಚಿನ ಶ್ರಮವನ್ನು ದೆಹಲಿ ಚುನಾವಣೆ ಗೆಲ್ಲಕ್ಕೆ ಆಗ್ತಾ ಇದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿಗೆ ಪ್ರತಿಷ್ಠೆಯ ಪ್ರಶ್ನೆ ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಖಾತೆ ತೆರೆದ್ರೆ, ಅಧಿಕಾರಕ್ಕೆ ಬಂದರೆ ಮುಂದಿನ ಲೋಕಸಭೆ ಈಸಿ ಆಗುತ್ತೆ. ಇಲ್ಲ ಅಂದರೆ ಕೇಜ್ರಿವಾಲ್ನ ಎದುರಾಕೊಂಡವ್ರು ಅವ್ರೀಗ. ನಾಳೆ ಕೇಜ್ರಿವಾಲ್ ರಾಹುಲ್ ಗಾಂಧಿ ಹಿಂದೆ ನಾನು ಮುಂದೆ ಅಂತ ಅವರೇ PM ಸೀಟ್ಗೆ ಟವಲ್ ಹಾಕ್ಬೋದು ಕೇಜ್ರಿವಾಲ್. ಗೊತ್ತಿಲ್ಲ ಏನಾಗುತ್ತೆ ಅಂತ. ದೆಹಲಿ ಎಲೆಕ್ಷನ್ ಗೊತ್ತಿರೋ ನೀವೇನಾರಿದ್ರೆ ಕಾಮೆಂಟ್ ಮಾಡ್ರಪ್ಪ. ಏನು ಅಮೆರಿಕ ಟ್ರಂಪ್ ಬಂದ ಮೇಲೆ ಭಾರತಕ್ಕೆ ಟ್ರಬಲ್. ಆದರೆ ಅಲ್ಲಿ 18,000 ಭಾರತೀಯರು ಯಾರ್ಯಾರು ಇದ್ದಾರೆ ಅಂದರೆ ಲೈಕ್ 18,000 ಮಂದಿ ಅಲ್ಲಿರಲಿಕ್ಕೆ ಯೋಗ್ಯವಾದ ಡಾಕ್ಯುಮೆಂಟೇಷನ್ನಿಂದ ಯಾರು ವಂಚಿತರಾಗಿದ್ದರೆ ಅವರ ಭಾರತ ಕರ್ಸ್ಕೊಳ್ಳೋಕೆ ರೆಡಿ ಆಗವ್ರು ನಮ್ಮವರು. ಈಗ ಜೈಶಂಕರ್ ಕೂಡ ಮಾತನಾಡಿದ್ದಾರೆ, ವಿದೇಶಾಂಗ ಸಚಿವ.
ಅಮೆರಿಕ ಟ್ರಂಪ್ ಆಡಳಿತ ಭಾರತದ ಜೊತೆ ದ್ವಿಪಕ್ಷೀಯ ಸಂಬಂಧಕ್ಕೆ ಆದ್ಯತೆ ನೀಡ್ತಾ ಇದೆ ಅನ್ನೋದು ಸ್ಪಷ್ಟ ಅಂತ ಹೇಳಿದ್ದಾರೆ. ಅದು ಯಾವ ತರ ಗೊತ್ತಿಲ್ಲ. ಅಮೆರಿಕದ ಹೊಸ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವು ಭಾರತದೊಂದಿಗಿನ ದ್ವಿಪಕ್ಷೀಯ ಸಂಬಂಧಕ್ಕೆ ಆದ್ಯತೆ ನೀಡಲು ಉತ್ಸುಕವಾಗಿದೆ ಎಂಬುದು ಸ್ಪಷ್ಟವಾಗಿದೆ ಎಂದು ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿದ್ದಾರೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಸೇರಿದಂತೆ ಅಲ್ಲಿನ ಸರ್ಕಾರದ ಅಧಿಕಾರಿಗಳೊಂದಿಗೆ ವಾಷಿಂಗ್ಟನ್ನಲ್ಲಿ ಸರಣಿ ಸಭೆಗಳನ್ನು ನಡೆಸಿದ ನಂತರ ಜೈಶಂಕರ್ ಅವರ ಹೇಳಿಕೆ ಹೊರಬಿದ್ದಿದೆ. ಡೊನಾಲ್ಡ್ ಟ್ರಂಪ್ ಅವರು 2ನೇ ಅವಧಿಗೆ ಅಮೆರಿಕದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ವಿದೇಶಾಂಗ ಸಚಿವರು ಈ ಹೇಳಿಕೆ ನೀಡಿದ್ದಾರೆ. ನನ್ನ ಒಟ್ಟಾರೆ ಅನಿಸಿಕೆಗಳನ್ನು ಹಂಚಿಕೊಳ್ಳುವುದಾದರೆ ನಾನು ಒಂದು ಮಾತು ಹೇಳಲು ಇಚ್ಛಿಸುತ್ತೇನೆ. ಟ್ರಂಪ್ ಅವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ಭಾರತದ ಉಪಸ್ಥಿತಿಯನ್ನು ಟ್ರಂಪ್ ಆಡಳಿತ ಬಯಸದೆ ಎಂಬುದು ಬಹಳ ಸ್ಪಷ್ಟವಾಗಿತ್ತು. ಅವರು ದ್ವಿಪಕ್ಷೀಯ ಸಂಬಂಧಕ್ಕೆ ಆದ್ಯತೆ ನೀಡುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗಿತ್ತು. 2017 ಮತ್ತು 2021 ನಡುವೆ ಟ್ರಂಪ್ ಅವರ ಮೊದಲ ಆಡಳಿತ ಅವಧಿಯಲ್ಲಿ ಸ್ಥಾಪಿಸಲಾದ ಸಂಬಂಧದ ಅಡಿಪಾಯದ ಮೇಲೆ ಹೊಸ ಆಡಳಿತವು ನಿರ್ಮಿಸಲು ಬಯಸುತ್ತದೆ ಎಂಬುದು ಸ್ಪಷ್ಟವಾಗಿದೆ ಎಂದು ವಿದೇಶಾಂಗ ಸಚಿವರು ಹೇಳಿದ್ದಾರೆ. ಏನೋ ಎತ್ತುವ ಗೊತ್ತಿಲ್ಲ, ನಮ್ಮವರು ಅಮೆರಿಕದಲ್ಲಿ ವಾಸ ಮಾಡೋಕೊಂಡ ತಕ್ಷಣ ಆಗೋ ಈಗೋ ವಲಸಿಗರಾಗೋ ಅಕ್ರಮ ವಲಸೆಯೋ ಅಲ್ಲಿಗೆ ಹೋಗಿದ್ದಾರೆ, ಅವರು ವಾಪಸ್ ಕಳಿಸಿದ್ದಾರೆ ಅಂತಂದರೆ ಅವರೆಲ್ಲರೂ ಕೂಡ ಅಂದರೆ ಅಕ್ರಮ ವಲಸಿಗರನ್ನ ವಾಪಸ್ ಕಳಿಸ್ತಾ ಇದ್ದಾರೆ. ನಾಟ್ ಓನ್ಲಿ ಇಂಡಿಯಾ ಅಂತಲ್ಲ, ಪಾಕಿಸ್ತಾನದಿಂದ ಹೋಗಿರೋರು, ಮೆಕ್ಸಿಕೋಯಿಂದ ಹೋಗಿರೋರು, ಸೌತ್ ಆಫ್ರಿಕಾದಿಂದ ಹೋಗಿರೋರು, ಅಂದರೆ ವಿಶ್ವದ ಬೇರೆ ಬೇರೆ ದೇಶಗಳಿಂದ ಅಮೆರಿಕಾಗೆ ಯಾರ್ಯಾರು ಅಕ್ರಮವಾಗಿ ವಲಸೆ ಹೋಗಿದ್ರು ಅವರೆಲ್ಲರೂ ಕಳಿಸಿದ್ದಾರೆ. ಆದರೆ ಅದರಲ್ಲಿ ನಮ್ಮ 18,000 ಜನ ಈಗ ಭಾರತಕ್ಕೆ ಬರಬೇಕಾದಂಥ ಸನ್ನಿವೇಶ ಇದೆ. ಎಸಿನೋ ರಾಜ್ಯದಲ್ಲಿ ಅದು ಬೆಂಗಳೂರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ, ಅಂತಾರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯ ಮೇಳ ನಡೀತಾ ಇದೆ. ಇವತ್ತು ಉದ್ಘಾಟನೆ ಆಯಿತು, ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ರು. ಜೊತೆಗೆ ಮಂಡ್ಯದಲ್ಲಿ ಸಂಯೋಜಿತ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಸಂಬಂಧಪಟ್ಟಕ್ಕೆ ಕೂಡ ಪ್ರಮುಖವಾದ ಹೇಳಿಕೆಗಳನ್ನ ಸಿದ್ದರಾಮಯ್ಯ ಕೊಟ್ಟರು. ಹೌದು, ಕೃಷಿ ಪ್ರಧಾನವಾದ ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ ಸೇರಿದಂತೆ ಒಂದು ಸಂಯೋಜಿತ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪಿಸಲು ತೀರ್ಮಾನಿಸಲಾಗಿದ್ದು, ಇದರಿಂದ ಮಂಡ್ಯ, ಹಾಸನ, ಮೈಸೂರು, ಚಾಮರಾಜನಗರ ಭಾಗದ ರೈತರಿಗೆ ಸಾವಯವ ಹಾಗೂ ಸಿರಿಧಾನ್ಯ ಕೃಷಿಗೆ ಮಾರ್ಗದರ್ಶನ ಹಾಗೂ ಪ್ರೋತ್ಸಾಹ ದೊರೆಯಲಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಇಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ 2025 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಿಎಂ, ರೈತರು ಹಲವು ದಿನಗಳ ಬೇಡಿಕೆಯಾದ ಎಂಎಸ್ಪಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯನ್ನ ಜಾರಿಗೆ ತರಬೇಕೆಂದು ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿದರು. ಭಾರತ ಕೃಷಿ ಪ್ರಧಾನ ದೇಶವಾಗಿದ್ದು ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬಿಗಳಾಗಿದ್ದೇವೆ. ದೇಶಕ್ಕೆ ಸ್ವಾತಂತ್ರ್ಯ ದೊರೆತ ಸಂದರ್ಭದಲ್ಲಿ ಆಹಾರದ ಕೊರತೆ ಇತ್ತು, ಆದರೆ ಈಗ ಹಲವಾರು ಆಹಾರ ಧಾನ್ಯಗಳನ್ನು ಭಾರತ ರಫ್ತು ಮಾಡ್ತಿರೋದು ಹೆಮ್ಮೆಯ ವಿಷಯ. ವಿರಳ ಮಳೆ ಇರುವ ಪ್ರದೇಶಗಳಲ್ಲಿ ಹೆಚ್ಚಾಗಿ ಸಾವಯವ ಸಿರಿಧಾನ್ಯಗಳನ್ನು ಬೆಳೆಯಲಾಗ್ತಿದೆ. ಕೃಷಿ ಕುಟುಂಬಕ್ಕೆ ಸೇರಿದ ತಮ್ಮ ಕುಟುಂಬದವರು ಕೂಡ ಸಿರಿಧಾನ್ಯಗಳ ಕೃಷಿ ಮಾಡುತ್ತಿದ್ದನ್ನು ಸ್ಮರಿಸಿದ ಮುಖ್ಯಮಂತ್ರಿಗಳು, ರಾಗಿ ತಿಂದವನು ನಿರೋಗಿ ಎಂಬಂತೆ ಸಿರಿಧಾನ್ಯಗಳ ಸೇವನೆ ಆರೋಗ್ಯಕ್ಕೆ ಉತ್ತಮವಾಗಿದೆ ಅಂತ ತಿಳಿಸಿದರು. ಇನ್ನು ಸಿರಿಧಾನ್ಯ ಉತ್ಪಾದನೆ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಹೌದು, ರಾಜ್ಯಗಳು ಹೆಚ್ಚಿನ ಒತ್ತನ್ನು ಕೊಡ್ತಾವೆ. ಸಾವಯವ ಕೃಷಿ ವಿಸ್ತೀರ್ಣದಲ್ಲಿ ಭಾರತವು ವಿಶ್ವದಲ್ಲೇ 2ನೇ ಸ್ಥಾನ ಹಾಗೂ ಒಟ್ಟು ಸಾವಯವ ಉತ್ಪಾದಕರಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ವಿಶ್ವದಲ್ಲಿ ಅಂದಾಜು 903 ಲಕ್ಷ ಟನ್ಗಳಷ್ಟು ಸಿರಿಧಾನ್ಯಗಳ ಉತ್ಪಾದನೆ ಆಗ್ತಿದ್ದು, ಇದರಲ್ಲಿ ಶೇಕಡ 38.50% ಪಾಲು ನಮ್ಮ ಭಾರತದ ದೇಶದಾಗಿದ್ದು, ವಿಶ್ವದ ಅತಿದೊಡ್ಡ ಸಿರಿಧಾನ್ಯ ಉತ್ಪಾದನೆಯಲ್ಲಿ ಮುಂಚೂಣಿ ರಾಷ್ಟ್ರವಾಗಿದೆ ಭಾರತ ಅಂತ ಸಿಎಂ ತಿಳಿಸಿದರು. ಇನ್ನು ಭಾರತದ ಒಟ್ಟು ಸಾವಯವ ರಫ್ತು ಪ್ರಮಾಣವು 2.61 ಲಕ್ಷ ಟನ್ ಆಗಿದ್ದು, ಈ ಪೈಕಿ ಸಾವಯವ ಆಹಾರ ರಫ್ತಿನಿಂದ ಸುಮಾರು 4,008 ಕೋಟಿ ರುಗಳಷ್ಟು ಆದಾಯವಾಗಿರುತ್ತದೆ. ಸಾವಯವ ಮತ್ತು ಸಿರಿಧಾನ್ಯಗಳಿಗೆ ವ್ಯವಸ್ಥಿತ ಮಾರುಕಟ್ಟೆ ಮತ್ತು ಸರಬರಾಜು ಸರಪಳಿಯನ್ನು ಕಲ್ಪಿಸುವ ಉದ್ದೇಶದೊಂದಿಗೆ ಪರಿಷ್ಕೃತ ಸಾವಯವ ಕೃಷಿ ನೀತಿಯನ್ನು ನಮ್ಮ ಸರ್ಕಾರವು 2017ರಲ್ಲಿ ಹೊರತಂದಿದೆ. ರಾಜ್ಯದ ರೈತರಲ್ಲಿ ಸಾವಯವ ಕೃಷಿ ಪದ್ಧತಿಯ ಬಗ್ಗೆ ಅರಿವು ಮೂಡಿಸಲು ಸಾವಯವ ಭಾಗ್ಯ ಯೋಜನೆಯನ್ನು 2013ನೇ ಸಾಲಿನಲ್ಲಿ ಹೊರತಂದು ಹೋಬಳಿ ಮಟ್ಟದಲ್ಲಿ ಮಾದರಿ ಸಾವಯವ ಗ್ರಾಮಗಳನ್ನು ಸ್ಥಾಪಿಸಿ ರೈತರನ್ನ ಒಗ್ಗೂಡಿಸಿ ಉತ್ತೇಜಿಸಲಾಗಿದೆ ಅಂತ ಸಿಎಂ ತಿಳಿಸಿದರು. ಇನ್ನು ಇದರಲ್ಲಿ ಕೃಷಿ ಸಚಿವ ಚಲರಾಯಸ್ವಾಮಿ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಅಧಿಕಾರಿಗಳು, ರಾಜಕೀಯ ಗಣ್ಯರು ಭಾಗಿಯಾಗಿದ್ದರು. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ಇನ್ನು ಕೂಡ ನಾಳೆ ಶುಕ್ರವಾರ ಮತ್ತು ಶನಿವಾರದವರೆಗೆ ಈ ಒಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮತ್ತು ಸಾವಯವ ಸಿರಿಧಾನ್ಯಗಳ ಮೇಳ ನಡೆಯುತ್ತೆ. ಮಿಸ್ ಮಾಡದೆ ಎಲ್ಲರೂ ಒಂದ್ಸರಿ ಅಲ್ಲಿ ವಿಸಿಟ್ ಮಾಡಿ. ಇನ್ನು UPSC ನಾಗರಿಕ ಸೇವೆಗಳ ಪರೀಕ್ಷೆಯ ಅಧಿಸೂಚನೆ ಬಿಡುಗಡೆಯಾಗಿದೆ. ಅರ್ಜಿ ಸಲ್ಲಿಸುವ ಸಂಬಂಧಪಟ್ಟಂತೆ ಒಂದಷ್ಟು ಬೇರೆ ಬೇರೆ ಏನೇನಿದೆ ಅನ್ನೋ ಮಾಹಿತಿ ಇದರಲ್ಲಿದೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC ಜನವರಿ 22ರಂದು ನಾಗರಿಕ ಸೇವೆಗಳ ಪರೀಕ್ಷೆಗಾಗಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಭಾರತೀಯ ಆಡಳಿತ ಸೇವೆ, ಭಾರತೀಯ ಅರಣ್ಯ ಸೇವೆ ಅಂದರೆ IAS, IFS ಮತ್ತು ಇತರೆ ಪ್ರತಿಷ್ಠಿತ ಸೇವೆಗಳಲ್ಲಿ ವೃತ್ತಿ ಜೀವನವನ್ನು ಮಾಡಲು ಬಯಸುವ ಅಭ್ಯರ್ಥಿಗಳಿಗೆ ಈ ಪರೀಕ್ಷೆಯು ಒಂದು ಪ್ರಮುಖ ಅವಕಾಶವಾಗಿದೆ. ಈಗ ಅಧಿಸೂಚನೆಯ ಬಿಡುಗಡೆಯ ನಂತರ ಅಭ್ಯರ್ಥಿಗಳು upsc.gov.in ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಆನ್ಲೈನ್ನಲ್ಲಿ ನೋಂದಾಯಿಸಿಕೊಳ್ಳಬಹುದು. ಈ ವರ್ಷ UPSC CSE 2025 ಅಧಿಸೂಚನೆಯನ್ನು ಮೊದಲೇ ಬಿಡುಗಡೆ ಮಾಡಿದೆ.
ಇದು ಹಿಂದಿನ ವರ್ಷಗಳಿಗಿಂತ ತುಲನಾತ್ಮಕವಾಗಿ ಇಂದಿನದ್ದು. ಪರೀಕ್ಷಾ ಪ್ರಕ್ರಿಯೆಯನ್ನು ತ್ವರಿತವಾಗಿ ಆರಂಭಿಸಲು ಹಾಗೂ ಅಭ್ಯರ್ಥಿಗಳಿಗೆ ಸಾಕಷ್ಟು ಸಮಯಾವಕಾಶ ನೀಡಲು ಈ ಕ್ರಮ ಕೈಗೊಳ್ಳಲಾಗಿದೆ. CSE 2025ಗಾಗಿ ವಿವರವಾದ ಮಾಹಿತಿ, ಹಳೆಯ ಪಠ್ಯಕ್ರಮ ಮತ್ತು ಪರೀಕ್ಷೆಯ ಮಾದರಿಯನ್ನು ಅಧ್ಯಯನ ಮಾಡಲು ಅಭ್ಯರ್ಥಿಗಳು ಈಗ ಅವಕಾಶವನ್ನು ಪಡೆಯುತ್ತಾರೆ. ಈ ಮಾಹಿತಿಯು UPSCಯ ಅಧಿಕೃತ ವೆಬ್ಸೈಟ್ನಲ್ಲಿ ಲಭ್ಯವಿರುತ್ತದೆ. ಇನ್ನು IAS IFS ಅಧಿಸೂಚನೆಗಳು ಜನವರಿ 22ರಂದು ನಾಗರಿಕ ಸೇವೆಗಳ ಪೂರ್ವಭಾವಿ ಪರೀಕ್ಷೆ 2025 ಜೊತೆಗೆ ಭಾರತೀಯ ಅರಣ್ಯ ಸೇವೆ IFS ಪೂರ್ವಭಾವಿ ಪರೀಕ್ಷೆ 2025ಗೆ ಅಧಿಸೂಚನೆಯನ್ನು ಸಹ ಹೊರಡಿಸಲಾಗಿದೆ. ಎರಡೂ ಪರೀಕ್ಷೆಗಳನ್ನು UPSC ನಡೆಸುತ್ತದೆ ಮತ್ತು ಅಭ್ಯರ್ಥಿಗಳು ಎರಡಕ್ಕೂ ಅರ್ಜಿ ಸಲ್ಲಿಸಬಹುದು. ಅಭ್ಯರ್ಥಿಗಳು ತಮ್ಮ ನೋಂದಣಿ ನಮೂನೆಯನ್ನು ನಿಗದಿತ ಸಮಯದ ಮಿತಿಯೊಳಗೆ ಆನ್ಲೈನ್ನಲ್ಲಿ ಸಲ್ಲಿಸಲು ಸೂಚಿಸಲಾಗಿದೆ. ವಾರ್ಷಿಕ ಕ್ಯಾಲೆಂಡರ್ ಪ್ರಕಾರ ಆನ್ಲೈನ್ ಅರ್ಜಿ ನಮೂನೆಯನ್ನು ಕೊನೆಯ ದಿನಾಂಕ ಸಲ್ಲಿಸಲು ಫೆಬ್ರವರಿ 11 ಆಗಿದೆ. ಇಂದಿನ ವರ್ಷ ಹುದ್ದೆಯ ಮಾಹಿತಿ ಬಗ್ಗೆ ಹೇಳೋದಾದರೆ, ಕಳೆದ ವರ್ಷ UPSC CSEಗೆ ಒಟ್ಟು 1056 ಹುದ್ದೆಗಳು ಮತ್ತು ಭಾರತೀಯ ಅರಣ್ಯ ಸೇವೆಗೆ 150 ಹುದ್ದೆಗಳ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿತ್ತು. ಈ ವರ್ಷ ಪರೀಕ್ಷೆಯ ಖಾಲಿ ಹುದ್ದೆಗಳ ಸಂಖ್ಯೆಯನ್ನು ಇನ್ನೂ ಪ್ರಕಟಿಸಲಾಗಿಲ್ಲ. ಆದರೆ ಈ ವರ್ಷವೂ ಈ ಸಂಖ್ಯೆಯು ದೊಡ್ಡದಾಗಿರುತ್ತದೆ ಎಂದು ಅಭ್ಯರ್ಥಿಗಳು ನಿರೀಕ್ಷಿಸುತ್ತಿದ್ದಾರೆ. ಕಳೆದ ವರ್ಷ ಪರೀಕ್ಷೆಯ ಸಂದರ್ಶನವು ಈಗ ನಡೀತಿದೆ ಮತ್ತು ಏಪ್ರಿಲ್ನಲ್ಲಿ ಕೊನೆಗೊಳ್ಳಲಿದೆ. UPSC CSE 2025ರ ಪೂರ್ವಭಾವಿ ಪರೀಕ್ಷೆಯು ಮೇ 25ರಂದು ನಡೆಯಲಿದೆ ಮತ್ತು ಮುಖ್ಯ ಪರೀಕ್ಷೆಯ ದಿನಾಂಕಗಳನ್ನು ನಂತರ ಪ್ರಕಟಿಸಲಾಗುತ್ತದೆ. ಯಾರ್ಯಾರು IAS IFS IPSನ ಕನಸನ್ನು ಕಾಣ್ತಾ ಇದ್ದೀರಿ, ಅದನ್ನು ನನಸು ಮಾಡಿಕೊಳ್ಳಿ. ಆ ದಿಸೆಯಲ್ಲಿ ಕೆಲಸ ಮಾಡೋದಾಗುತ್ತೆ. ಕೆಲಸ ಅಂದರೆ ಕೇವಲ ದೊಡ್ಡ ಕನಸಿರಬೇಕು. ಹಾಗಾಗಿ IAS IPS ಕನಸು ಕಂಡವರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ. ಕರ್ನಾಟಕದಿಂದ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ UPSC ಪರೀಕ್ಷೆ ಪಾಸ್ ಮಾಡ್ತಿದ್ದಾರೆ ಇತ್ತೀಚೆಗೆ. ಅದು ಇನ್ನೂ ಜಾಸ್ತಿ ಆಗಲಿ. ಭಾಳಷ್ಟು ಕೋಚಿಂಗ್ ಸೆಂಟರ್ಗಳಿಗೆ ಡೆಲ್ಲಿಗೆ ಹೋಗೋ ಅವಶ್ಯಕತೆ ಏನಿಲ್ಲ. ನಮ್ಮ ಬೆಂಗಳೂರಲ್ಲೇ ಭಾಳಷ್ಟು IAS ತರಬೇತಿ ಸಂಸ್ಥೆಗಳಿದೆ. ಇಂಡಿಯಾ ಫಾರ್ IAS ಆಗ್ಬೋದು. ಸೊ ಹೀಗೆ ದಾವಣಗೆರೆ ವಿನಯ್ ಕುಮಾರ್ ಅವರದ್ದು ಒಂದು IAS ಅಕಾಡೆಮಿ ಇದೆ. IAS ಅಕಾಡೆಮಿ ಬೆಂಗಳೂರಲ್ಲೇ ಭಾಳಷ್ಟಿದೆ. ಸೊ ಹಾಗಾಗಿ ನೋಡಿ, ಪ್ರಯತ್ನ ಮಾಡಿ. ಫಲ ಪ್ರಯತ್ನದ ಮೇಲೆ ಡಿಪೆಂಡ್ ಆಗುತ್ತೆ. ಧನ್ಯವಾದ. ಇದು ಇಂದಿನ ಕರ್ನಾಟಕ ಟಿವಿಯ ಬಿಗ್ ನ್ಯೂಸ್, ಬಿಗ್ ಡಿಬೇಟ್ ಆಗಿತ್ತು. ಧನ್ಯವಾದ. ಮತ್ತೊಮ್ಮೆ ಶುಭರಾತ್ರಿ.